ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸ್ನೇಹಾಸ್ ಲೈಫ್ ಸ್ಟೈಲ್. ನಾನು ನಿಮ್ಮ ಪ್ರೀತಿಯ ಸ್ನೇಹ. ಆಫ್ಟರ್ ಸೋ ಲಾಂಗ್ ನಾನು ಇವತ್ತು ವಿಡಿಯೋ ಮಾಡ್ತಾ ಇದ್ದೀನಿ. ತಮ್ಲೈನ್ ನೋಡಿ ನಿಮ್ಗೆ ಆಲ್ರೆಡಿ ಗೊತ್ತಾಗಿರುತ್ತೆ ವಿಡಿಯೋ ಏನಂತ. ನಾನಿವತ್ತು ಹಾಸ್ಪಿಟಲ್ ಬ್ಯಾಗ್ ಪ್ಯಾಕಿಂಗ್ ಮಾಡ್ತಾ ಇದ್ದೀನಿ. ಇದರಲ್ಲಿ ಆಲ್ಮೋಸ್ಟ್ ಬೇಬಿದು ಆಲ್ಮೋಸ್ಟ್ 99% ಇದೆ ಐಟಮ್ಸ್. ಬಟ್ ನಂದು ಮಾತ್ರ ಆಲ್ಮೋಸ್ಟ್ ಎಲ್ಲ ಇಲ್ಲ, ಇನ್ನು ಕೆಲವುದೆಲ್ಲ ಆರ್ಡ್ರ್ ಮಾಡಿದ್ದೀನಿ, ಇನ್ನು ಬರಬೇಕಾಗಿದೆ. ಬಟ್ ನಂದು ನಾನು ಆಮೇಲೆ ಪ್ಯಾಕ್ ಮಾಡ್ಕೋಬೋದು. ಬಟ್ ಬೇಬಿದು ಎಸೆನ್ಷಿಯಲ್ಸ್ ಎಲ್ಲ ನಾನು ಫಸ್ಟ್ ತೋರಿಸ್ಬಿಡ್ತೀನಿ, ಏನೆಲ್ಲ ಬ್ಯಾಗಲ್ಲಿ ಹಾಕ್ತಾ ಇದ್ದೀನಿ, ಏನೆಲ್ಲ ತಗೋತಾ ಇದ್ದೀನಿ ಅಂತ. ನಂದು ಏನೆಲ್ಲ ಇದೆ ಇವಾಗ ಮತ್ತು ಏನೆಲ್ಲ ಬೇಕಾಗುತ್ತೆ, ನಾನು ಏನೆಲ್ಲ ಆರ್ಡ್ರ್ ಮಾಡಿದ್ದೀನಿ ಹೇಳಿಬಿಡ್ತೀನಿ. ಇಬ್ಬರದು ಹಾಸ್ಪಿಟಲ್ ಬ್ಯಾಗ್ ಫಾರ್ ಮಾಮ್ ಆ್ಯಂಡ್ ಬೇಬಿ ನಂಗೆ ಗೊತ್ತಿರೋಷ್ಟು ಏನೆಲ್ಲ ಬೇಕು ನಾನು ರಿಸರ್ಚ್ ಮಾಡಿ, ನಾನು ಹಾಸ್ಪಿಟಲ್ ಕೇಳಿ ಎಲ್ಲ ಮಾಡಿ ಏನೆಲ್ಲ ತೊಗೊತಾ ಇದ್ದೀನಿ ಅದಿಷ್ಟನ್ನು ಇವತ್ತಿನ ಈ ವಿಡಿಯೋದಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಸೊ ಈ ಟ್ರಾಲಿ ಬ್ಯಾಗ್ ತೊಗೊತಾ ಇದ್ದೀನಿ. ಈ ಟ್ರಾಲಿ ಬ್ಯಾಗಲ್ಲಿ ಇಬ್ಬರದ್ದು ಐಟಮ್ಸ್ ಹಾಕ್ತಾ ಇದ್ದೀನಿ, ನಂದು ಮತ್ತು ಬೇಬಿದು. ಮತ್ತು ಹಾಸ್ಪಿಟಲಲ್ಲಿ ನನ್ನ ಜೊತೆ ಯಾರಿರ್ತಾರೆ ಅವ್ರ ಬ್ಯಾಗ್ ಪ್ಯಾಕ್ ಆಗಿ, ಅವ್ರ ಅಮ್ಮ ಇರ್ಬೋದು, ಗಿರಿ ಇರ್ಬೋದು, ಯಾರೆಲ್ಲ ಇರ್ತಾರೋ ನಂಗೆ ಗೊತ್ತಿಲ್ಲ, ಇನ್ನೂ ಐಡಿಯಾ ಇಲ್ಲ. ಅತ್ತೆನೂ ಬರ್ತಾರೆ, ಸೊ ಯಾರು ಇರ್ತಾರೆ ನಂಗೆ ಗೊತ್ತಿಲ್ಲ. ಸೊ ಅವರು ತಗೊಂಬರ್ಬೋದು. ಸೊ ಜಾಸ್ತಿ ಮಾತಾಡೋದು ಬೇಡ. ಇಷ್ಟೇ ವೀಡಿಯೋ ಮಾಡದೇ ಇರೋಕ್ಕೆ ರೀಸನ್ ತುಂಬ ಇದೆ. ಅಂದರೆ ನನಗೂ ಸ್ವಲ್ಪ ಒಬ್ಬಳೇ ಇದ್ದೆ, ಸ್ವಲ್ಪ ಟೈಮ್ ಸಾಕಾಗ್ತಾ ಇರಲಿಲ್ಲ, ವೀಡಿಯೋ ಮಾಡ್ಲಿಕ್ಕೆ ಮೂಡ್ ಇರಲಿಲ್ಲ. ಅದು ಇದು ನಾವು ಊರಿಗೆ ಹೋಗಿ ಬಂದ್ವಿ, ಅದು ಇದು ಸುಮಾರೆಲ್ಲ ರೀಸನ್ಸಿಂದ ವೀಡಿಯೋ ಮಾಡ್ಲಿಕ್ಕೆ ಆಗ್ತಾ ಇರಲಿಲ್ಲ. ಇವಾಗಲೂ ಕೂಡ ನಂಗೆ ಆದಂಗೆ ವೀಡಿಯೋ ಮಾಡಿ ಹಾಕ್ತೀನಿ. ಸೊ ನನಗೆ ಕನ್ಸಿಸ್ಟೆಂಟಾಗಿ ವೀಡಿಯೋ ಹಾಕ್ಲಿಕ್ಕಾಗಿಲ್ಲ ಅಂದ್ರೆ ನಂಗೆ ಆದಂಗೆ ಹಾಕ್ತೀನಿ. ಸೊ ಪ್ಲೀಸ್ ವೀಡಿಯೋ ಇಷ್ಟ ಆದರೆ ಲೈಕ್, ಕಾಮೆಂಟ್, ಶೇರ್ ಮಾಡಿ. ನನ್ನ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡಿ. ಆ್ಯಂಡ್ ವೀಡಿಯೋನ ಕೊನೆ ತನಕ ನೋಡಿ. ಇದನ್ನು ತುಂಬ ಜನರಿಗೆ ಯೂಸ್ ಆಗುತ್ತೆ ಈ ವಿಡಿಯೋ. ತುಂಬ ಜನ ಅಂದರೆ ಯಾರು ನೀವು ಈಗ ಪ್ರೆಗ್ನೆನ್ಸಿ ಸ್ಟೇಜಲ್ಲಿ ಇದ್ದೀರಾ ಅವರಿಗೆ, ಕೆಲವ್ರಿಗೆ ಗೊತ್ತಿಲ್ಲದೆ ಇರೋರಿಗೆಲ್ಲ ಯೂಸ್ ಆಗುತ್ತೆ. ಸೊ ನಿಮ್ಗೆ ಯೂಸ್ ಆಗ್ತಾ ಇಲ್ಲ ಅಂದರೆ ಯಾರಿಗೆ ಯೂಸ್ ಆಗ್ತಾಯಿದೆ ಅವ್ರ ಜೊತೆ ವೀಡಿಯೋನ ಶೇರ್ ಮಾಡಿ. ಸೊ ಓಕೆ, ಜಾಸ್ತಿ ಮಾತಾಡಿದೆ. ಫಸ್ಟು ಬೇಬಿ ಪ್ರಾಡಕ್ಟ್ಸಿಂದ ಸ್ಟಾರ್ಟ್ ಮಾಡ್ತೀನಿ. ಪ್ರಾಡಕ್ಟ್ಸ್ ಅಂದರೆ ಕ್ಲೋತಿಂಗಲ್ಲಿ ಏನೆಲ್ಲ ತೊಗೊಂಡಿದ್ದೀನಿ ಅಂತ ಸ್ಟಾರ್ಟ್ ಮಾಡ್ತೀನಿ. ನಾನು ಏನೆಲ್ಲ ಶಾಪ್ ಮಾಡಿದ್ದೀನಿ ಕ್ಲೋತ್, ಅದನ್ನೇ ಸಪ್ರೇಟ್ ವಿಡಿಯೋ ಮಾಡಿದ್ದೀನಿ, ಅದನ್ನು ನಾನು ಅಪ್ಲೋಡ್ ಮಾಡ್ತೀನಿ. ಇದ್ರ ನೆಕ್ಸ್ಟ್ ಅಪ್ಲೋಡ್ ಮಾಡ್ತೀನಿ. ಆದರೆ ನೋಡ್ತೀನಿ ಅದನ್ನ ಹೆಂಗೆ ಅಪ್ಲೋಡ್ ಮಾಡ್ತೀನಿ ಅಂತ. ಇಲ್ಲ, ನಾನು ಹಾಸ್ಪಿಟಲಿಗೆ ಏನು ಕ್ಯಾರಿ ಮಾಡ್ತಾಯಿದ್ದೀನಿ ಅಷ್ಟಕ್ಕೆ ಮಾತ್ರ ತೋರಿಸ್ತಾ ಇದ್ದೀನಿ ಅಷ್ಟೇ. ಇದು ಫುಲ್ ಎಲ್ಲ ತೋರಿಸ್ತಾ ಇಲ್ಲ. ಜಾಸ್ತಿ ಶಾಪ್ ಮಾಡಿದ್ದೀನಿ ಅಂತ ಏನಿಲ್ಲ, ಸ್ವಲ್ಪನೇ ಮಾಡಿರೋದು. ನಾನು ಯಾವುದು ತುಂಬ ಕಾಸ್ಟ್ಲಿ ಐಟಮು, ತುಂಬ ಕಾಸ್ಟ್ಲಿ ಬಟ್ಟೆ ಎಲ್ಲ ಇನ್ನೂ ಯಾವುದು ಪರ್ಚೇಸ್ ಮಾಡಿಲ್ಲ. ಯಾಕಂದರೆ ಬೇಬಿ ಗರ್ಲು ಆಗಿರ್ಬೋದು, ಬೇಬಿ ಬಾಯ್ ಆಗಿರ್ಬೋದು, ಇದು ಡೈಲಿ ವೇರ್ಸು, ಡೈಲಿ ನೀಡ್ಸು ಕ್ಲೋತಿಂಗ್ ಅಷ್ಟೇ ಪರ್ಚೇಸ್ ಮಾಡಿರ್ಬೋದು. ಮತ್ತು ಕೆಲವರು ತುಂಬ ಜನ ಹೇಳ್ತಾರೆ, ನನಗೂ ಮನೇಲಿ ಹೇಳಿದ್ದಾರೆ ಇವಾಗಲೂ ಕೂಡ, ಅಂದರೆ ಬೇಬಿ ಹುಟ್ಟೋಕ್ಕಿಂತ ಮುಂಚೆನೇ ಬೇಬಿದೆಲ್ಲ ಐಟಮ್ ಪರ್ಚೇಸ್ ಮಾಡಬಾರ್ದು, ಅದು ಇದು ಅಂತ ಸುಮಾರು ಮಾತು ಹೇಳ್ತಾರೆ. ಸೊ ಐ ಅಗ್ರಿ, ಅದು ಹೌದು, ನಿಜ ಹೌದು, ನನಗೂ ಅದು ಗೊತ್ತು. ಬಟ್ ನಾನು ಹಾಸ್ಪಿಟ್ಲಲ್ಲಿ ಕೇಳಿದೆ, ತರಬೇಕಾ ಈ ಥರ ಐಟಮ್ಸ್ ಎಲ್ಲ ಹಾಸ್ಪಿಟಲ್ ಬ್ಯಾಗಲ್ಲಿ ಇರಬೇಕಂತ ಕೇಳಿದಾಗ ತರಬೇಕು ಅಂತ ಹೇಳಿದ ಮೇಲೇ ನಾನು ಆರ್ಡ್ರ್ ಮಾಡಿ ತರಿಸ್ಕೊಂಡಿರೋದು. ಈ ಮೊದಲೇನಂದರೆ ಮೊದಲಿನ ಕಾಲನೇ ಬೇರೆ, ಇವಾಗಿನ ಕಾಲನೇ ಬೇರೆ. ಬಟ್ ನಂಗೆ ಆ ಮಾತಿಗೇನು ತೊಂದರೆ ಇಲ್ಲ, ಎಗ್ರಿ ಅದು ಆರ್ಡ್ರ್ ಮಾಡಬಾರ್ದು ಅನ್ನೋದೆಲ್ಲ ಓಕೆ. ಬಟ್ ಇವಾಗ ಏನಂದರೆ ಮೊದಲಿನ ಥರ ಆಗಲ್ಲ. ಬೇಬಿಗೆ ಕೆಲವುದೆಲ್ಲ ನಾವು ಕೊಡಬೇಕಂದ್ರೆ ಅದನ್ನೇ ಕೊಡಬೇಕಿರುತ್ತೆ, ಏನೇನೋ ಎಲ್ಲ ಯೂಸ್ ಮಾಡಲಿಕ್ಕೆ ಆಗಲ್ಲಲ್ಲ. ಸೊ ಅದಕ್ಕೋಸ್ಕರ ಆರ್ಡ್ರ್ ಮಾಡಿರೋದು, ಅದಕ್ಕೋಸ್ಕರ ತರಿಸ್ಕೊಂಡಿರೋದು. ಅದು ಬಿಟ್ಟು ನಾವು ತುಂಬ ಹೆವಿ ಏನು ಇವಾಗಲೇ ಬೇಡದೇ ಇರೋದೆಲ್ಲ ಏನು ತರಿಸ್ಕೊಂಡಿಲ್ಲ. ಸೊ ಹಾಸ್ಪಿಟಲಿಗೆ ಏನು ಬೇಕು ಅದನ್ನು ಮಾತ್ರ ತರಿಸ್ಕೊಂಡಿರ್ಬೋದು. ಸೊ ಪ್ಲೀಸ್ ನೆಗೆಟಿವ್ನ ಕಮೆಂಟ್ ಮಾಡಬೇಡಿ. ಯಾರು ಮಾಡಲ್ಲ, ನಂಗೆ ಗೊತ್ತು, ನನ್ನಲ್ಲಿ ಜಾಸ್ತಿ ಏನು ಆ ಥರದೆಲ್ಲ ಬರಲ್ಲ. ಬಟ್ ಅದು ಥಿಂಕು ಕೂಡ ಮಾಡಬೇಡಿ ಆ ಥರ. ಅಂದರೆ ಏನು ಫಸ್ಟೇ ಆರ್ಡ್ರ್ ಮಾಡ್ಕೊಂಡ್ಬಿಟ್ಟಿದ್ದಾರೆ ಹಾಗೆ ಹಿಂಗೆ ಅಂತ ಆ ಥರ ಏನಿಲ್ಲ. ನನಗೆ ಇವಾಗ 34 ವೀಕ್ಸ್ ಸ್ಟಾರ್ಟ್ ಆಗಿದೆ. 34 ವೀಕ್ ಬ್ಯಾಗನ್ನು 35 ವೀಕಲ್ಲಿ ರೆಡಿ ಇಟ್ಕೋಬೇಕು ಅಂತ ಇದೆ. 35 ವೀಕ್ಸ್ ಆದಮೇಲೆ ಯಾವಾಗ ಬೇಕಾದರೂ ಡೆಲಿವರಿ ಆಗ್ಬೋದು. ಸೊ 35 ವೀಕ್ಸ್ ಮೇಲೆ ನೀವು ಬ್ಯಾಗನ್ನು ಎನಿ ಟೈಮ್ ರೆಡಿ ಇಟ್ಕೋಬೇಕು. ಸೊ ನಾನು ಈ ವಿಡಿಯೋ ಮಾಡ್ತಾ ಇರೋದು 34 ವೀಕ್ಸಲ್ಲಿ ಸ್ಟಾರ್ಟಿಂಗಲ್ಲೇ ಮಾಡ್ತಾ ಇರೋದು. ನಾನು ಸ್ವಲ್ಪ ಬೇಗ 1 ವೀಕ್ ಬೇಗ ಮಾಡ್ತಾಯಿದ್ದೀನಿ. ಯಾಕಂತ ಹೇಳಿದ್ರೆ ನನಗೆ ಈ ವಿಡಿಯೋ ಮಾಡಬೇಕು, ಎಡಿಟ್ ಮಾಡಿ ಅಪ್ಲೋಡ್ ಎಲ್ಲ ಮಾಡಬೇಕಲ್ಲ. ಸೊ ಅದಕ್ಕೋಸ್ಕರ 1 ವೀಕ್ ಬೇಗ ಮಾಡ್ತಾಯಿದ್ದೀನಿ ಅಷ್ಟೇ. ನಾನು ತೀರಾ ಬೇಗನೂ ಪ್ಯಾಕ್ ಮಾಡ್ಕೊತಾ ಇಲ್ಲ, ಆ್ಯಂಡ್ ಬೇಡದೇ ಇರೋ ಐಟಮ್ಸ್ ಎಲ್ಲ ಏನೂ ತರಿಸ್ಕೊಂಡು ಇಲ್ಲ. ಅದು ಹಾಸ್ಪಿಟಲಲ್ಲಿ ಹೇಳಿದ್ದಾರೆ ಈ ಥರ ಐಟಮ್ಸ್ ಎಲ್ಲ ಬೇಕಾಗುತ್ತೆ ಅಂತ. ಆ್ಯಂಡ್ ಅಲ್ಲೋಗಿ ಆಮೇಲೆ
ತೊಂದರೆ ಆಗುತ್ತೆ ಎಲ್ರಿಗೂ. ಇವಾಗಾದರೆ ನಂಗೆ ಗೊತ್ತಿರುತ್ತೆ ನಂಗೆ ಯಾವ ಥರ ಐಟಮ್ಸ್ ಬೇಕು, ನನಗೆ ಯಾವ ಥರ ಇಷ್ಟ ಆಗುತ್ತೆ ಅಂತ, ಅದನ್ನೇ ನಾನು ತರಿಸ್ಕೊಂಡಿರೋದು. ಆಮೇಲೆ ಅಂದರೆ ಗಿರಿ ಕಳಿಸಿ, ಅವರು ಕಳಿಸಿ, ಇವ್ರಿಗೆ ಕಳಿಸಿ, ನನಗೆ ಇಷ್ಟ ಆಗದೆ ಕಂಫರ್ಟ್ ಆಗದೆ ಆ ಥರ ಎಲ್ಲ ಆದರೆ ನಂಗೆ ಇರಿಟೇಟ್ ಆಗುತ್ತೆ. ಸೊ ಅದಕ್ಕೋಸ್ಕರ ಮೊದಲೇ ತರಿಸ್ಕೊಂಡ್ಬಿಟ್ಟಿದ್ದೀನಿ, ನನಗೆ ಯಾವ ಥರ ಬೇಕು, ನನಗೆ ಯಾವ ಕಂಪನಿ ಬೇಕು, ನನಗೆ ಯಾವ ಥರದ್ದೆಲ್ಲ ಬೇಕು ಆ ಥರದ್ದು ತರಿಸ್ಕೊಂಡಿದ್ದೀನಿ. ಸೊ ಇದಿಷ್ಟು ಕ್ಲಾರಿಫಿಕೇಶನ್ ಫಸ್ಟೇ ಕೊಡ್ತಾ ಇದ್ದೀನಿ. ಓಕೆ, ತಡ ಮಾಡೋದು ಬೇಡ, ತುಂಬ ಮಾತಾಡಿದ್ದೀನಿ. ಸೊ ವಿಡಿಯೋ ಸ್ಟಾರ್ಟ್ ಮಾಡೋಣ. ವಿಡಿಯೋ ಲೆಂತಿ ಆಗ್ಬೋದು, ಬಟ್ ಆದಷ್ಟು ಬೇಗ ಮುಗಿಸಿಕ್ಕೆ ಟ್ರೈ ಮಾಡ್ತೀನಿ. ಓಕೆನಾ? ಫಸ್ಟು ಬೇಬಿ ಕ್ಲೋತಿಂಗಲ್ಲಿ ಏನು ತೊಗೊಂಡಿದ್ದೀನಿ ಅಂತ, ನ್ಯೂ ಕ್ಲೋತಿಂಗಲ್ಲಿ ಏನು ತೊಗೊಂಡಿದ್ದೀನಿ ಅಂತ ತೋರಿಸ್ತೀನಿ. ಓಕೆ, ಸೊ ನ್ಯೂ ಕ್ಲೋತಿಂಗಲ್ಲಿ ಫಸ್ಟ್ ಬೇಕಾಗೋದು ಬೇಬಿದು ಲಂಗೋಟ್ಸು. ಯಾಕಂದರೆ ಇವಾಗ ಬೇಬಿಗೆ ಅವ್ರು ಬಟ್ಟೆ ಯೂಸ್ ಮಾಡ್ತಾರಾ ಇಲ್ವೋ ನಂಗೆ ಅದು ಕ್ಲಿಯರ್ ಗೊತ್ತಿಲ್ಲ. ಅವರು ಬಟ್ಟೆ ತನ್ನಿ ಅಂತಲೇ ಹೇಳಲಿಲ್ಲ, ಅಂದರೆ 1-2-3 ಜೊತೆ ಬಟ್ಟೆ ಇಟ್ಕೊಳ್ಳಿ ಅಂತ ಹೇಳಿದ್ದಾರೆ. ತರಲೆ ಈಗ ಬೇಬಿಗೆ ಸ್ವ್ಯಾಡಲ್ಲೂ ಮಾಡ್ಬೋದು, ಸ್ವ್ಯಾಡಲ್ ಮಾಡ್ತಾರಂತ ಅನ್ಕೊತೀನಿ ಸ್ಟಾರ್ಟಿಂಗಲ್ಲಿ. ಬಟ್ ಆದ್ರೂ ಸ್ವ್ಯಾಡಲ್ ಮಾಡಿದ್ರೆ ಏನು ಮಾಡಿದ್ರು ಡೈಪರ್ ಲಂಗೋಟ್ಸ್ ಎಲ್ಲ ಯೂಸ್ ಮಾಡ್ತಾರೆ. ಡೈಪರ್ ಯೂಸ್ ಮಾಡಲ್ಲ ಜಾಸ್ತಿ, ಸಾರಿ, ನ್ಯೂ ಬಾರ್ನಿಗೆ ಡೈಪರ್ ಯೂಸ್ ಮಾಡಲ್ಲ ಸ್ಟಾರ್ಟಿಂಗಲ್ಲಿ ಎಲ್ಲ ಅನ್ಕೊತೀವಿ, 1 ವೀಕಲ್ಲೆಲ್ಲ ನಂಗೆ ಅನ್ಸೋ ಪ್ರಕಾರ. ಅವ್ರು ಯೂಸ್ ಮಾಡ್ತಾರೋ ಬಿಡ್ತಾರೋ, ಬಟ್ ನನ್ನ ಪರ್ಸ್ನಲಿ ನನಗೆ ಇಷ್ಟ ಇಲ್ಲ ಡೈಪರ್ ಯೂಸ್ ಮಾಡಲಿಕ್ಕೆ ಅಷ್ಟು ಬೇಗ. ಸ್ಟಾರ್ಟಿಂಗಲ್ಲಿ ಹಾಸ್ಪಿಟ್ಲಲ್ಲೇ ಡೈಪರ್ ಯೂಸ್ ಮಾಡಲಿಕ್ಕೆ ಇಷ್ಟ ಇಲ್ಲ. ಅದಕ್ಕೋಸ್ಕರ ನಾನು ತುಂಬ ಲಂಗೋಟ್ಸನ್ನು ಆರ್ಡ್ರ್ ಮಾಡಿದ್ದೀನಿ. ಈ ಥರ ಚಿಕ್ಕ ಚಿಕ್ಕ ಇದು ಓಪನ್ ಮಾಡಲ್ಲ, ನಾನು ಎಲ್ಲ ಫೋಲ್ಡ್ ಮಾಡಿ ಇಟ್ಟಿದ್ದೀನಿ. ಸೊ ನನಗೆ ಓಪನ್ ಮಾಡಲಿಕ್ಕೆ ಇಷ್ಟ ಇಲ್ಲ, ಮತ್ತು ಪುನಃ ಫೋಲ್ಡ್ ಮಾಡೋದಂದ್ರೆ ಕಷ್ಟ ಆಗುತ್ತೆ. ನಾನು ಮತ್ತೊಂದು ಮೇಯ್ನ್ ಥಿಂಗ್ ಏನಂದರೆ, ಇದು ಏನು ಹೊಸ ಬಟ್ಟೆ ಇದೆ ಅದನ್ನೆಲ್ಲ ನಾನು ತಂದು ಕೂಡಲೇ ಬೇಬಿದು ಲಾಂಡ್ರಿ ವಾಶ್ ಸಿಗುತ್ತಲ್ವ, ಬೇಬಿದೇ ಲಾಂಡ್ರಿದು ವಾಶ್ ಸಿಗುತ್ತೆ, ಅದನ್ನು ತಂದು ವಾಶ್ ಮಾಡಿಸಿ ಡೆಟೋಲೆಲ್ಲ ಹಾಕಿ ವಾಶ್ ಮಾಡಿಸಿ ನೀಟಾಗಿ ಇಟ್ಕೊಂಡಿದ್ದೀನಿ. ಇದೆಲ್ಲ ವಾಶ್ ಆಗಿರೋ ಬಟ್ಟೆಗಳೆಲ್ಲ ಕ್ಲೀನಾಗಿ ವಾಶ್ ಆಗಿ ನಾನು ಚೆನ್ನಾಗಿ ಬಿಸಿಲಲ್ಲಿ ಒಣಗಿಸಿ ತಗೊಂಬಂದು ಇಟ್ಕೊಂಡಿರೋ ಬಟ್ಟೆಗಳಿವೆಲ್ಲ. ಸೊ ಇದಿಷ್ಟು ಲಂಗೋಟ್ಸು. ಇದು ಬೇರೆ ಥರ ಲಂಗೋಟ್ಸ್, ಇದು ಬೇರೆ ಥರ. ಇದು ನಾರ್ಮಲ್ ಲಂಗೋಟ್ಸ್, ಅಂದರೆ ಒಂದು ಸಲ ಸುಸು ಮಾಡಿಕೊಂಡ್ರೆ ವಾಶಿಗೆ ಹಾಕಿಬಿಡ್ಬೇಕು, ಮತ್ತು 2ನೇ ಸಲ ರೀಯೂಸೇಬಲ್ ಆಗಲ್ಲ ಇದು. ಅಂದರೆ ವಾಶಿಗೆ ಹಾಕಿ ರೀಯೂಸೇಬಲ್ ಮಾಡ್ಬೋದು, ಬಟ್ 1 ಟೈಮ್ ಅಷ್ಟೇ, 1 ಟೈಮ್ ಸುಸು ಮಾಡಿದ್ದು ಮುಗೀತಷ್ಟೇ. ಇಂಥದ್ದೊಂದು ಏನು 7-8 ಇದೆ. ಇದು ತುಂಬ ಇದೆ. ಈ ಥರದ್ದು ನಾನು ಸುಮಾರು ತೊಗೊಂಡಿದ್ದೀನಿ ನಾನು. ಯಾಕಂದರೆ ಅದೇ ನಾನು ಫಸ್ಟೇ ಹೇಳ್ದಂಗೆ ನನಗೆ ಡೈಪರ್ ಯೂಸ್ ಮಾಡಲಿಕ್ಕೆ ಇಷ್ಟ ಇಲ್ಲ ಅಂತ ನಾನು ಸುಮಾರು ಆರ್ಡ್ರ್ ಮಾಡಿದ್ದೀನಿ. ಸೊ ಅದನ್ನೆಲ್ಲ ಇಲ್ಲೇ ಇಟ್ಕೊಂಡಿದ್ದೀನಿ. ಇದೊಂದು 7-8 ತೊಗೊಂಡಿದ್ದೀನಿ. ಆಮೇಲೆ ಇದು ಸೂಪರ್ ಬಾಟಮ್ಸು, ಗೊತ್ತಿರ್ಬೋದು, ಒಳ್ಳೆ ಕಂಪನಿದು ಇದು, ಸೂಪರ್ ಬಾಟಮ್ಸ್ ಕಂಪನಿದು. ಇದೊಂದು 3 ಆರ್ಡ್ರ್ ಮಾಡ್ಕೊಂಡಿರೋದು ನಾನು. ಹಾಸ್ಪಿಟಲಲ್ಲಿ 2 ತೊಗೊತಾ ಇದ್ದೀನಿ. ಇದು ಏನಂದರೆ ಒಂದು 3-4, ನಂಗೆ ಗೊತ್ತಿಲ್ಲ ಎಷ್ಟಂತ, ಬಟ್ ಇದು ಸ್ವಲ್ಪ ಒಂದು 4 ಟೈಮ್ಸ್ ಸುಸು ಮಾಡಿದ್ರು ಇದು ಕೆಪಾಸಿಟಿ ಇದೆ ತಡ್ಸ್ಕೊಳ್ಳುವಂಥದ್ದು ಅಂತ ಅನ್ಕೊತೀನಿ. ಯಾಕಂದರೆ ದಪ್ಪ ಇದೆ, ತುಂಬ ಚೆನ್ನಾಗಿದೆ, ಕಂಫರ್ಟೇಬಲ್ ಆಗಿರುತ್ತೆ. ನಾನು ಇದು ತೊಗೊಂಡಿರೋ ಮೇನ್ ರೀಸನ್ ಏನಂದರೆ, ನೈಟ್ ಬೇಬಿ ಮಲಗಿದಾಗ ಇದನ್ನು ಹಾಕಿಸ್ಬೋದು, ಇದು ಡೇಗೆಲ್ಲ ಯೂಸ್ ಆಗುತ್ತೆ ಅಂತ ತೊಗೊಂಡಿದ್ದೀನಿ. ಇದು 2 ತೊಗೊಂಡಿದ್ದೀನಿ, ಇರೋದೇ 3. ನಾನು 3 ಆರ್ಡ್ರ್ ಮಾಡ್ಕೊಂಡಿರೋದು. ಒಂದು ಕಾಂಬೋ ಇತ್ತು, 3 ಆರ್ಡ್ರ್ ಮಾಡ್ಕೊಂಡಿದ್ದೆ. ಸೊ ಇದು 2 ತೊಗೊಂಡಿದ್ದೀನಿ. ಇದೊಂದು 7-8 ಇದೆ. ನೆಕ್ಸ್ಟ್ ಬೇಕಾದರೆ ಹಾಸ್ಪಿಟಲಿಗೂ ನಮ್ಮ ಮನೆಗೂ ತುಂಬ ಹತ್ತಿರ ಇದೆ, ಒಂದು 10 ಮಿನಿಟ್ಸ್ ಅಷ್ಟೇ. ಸೊ ಯಾರು ಮನೆಗೆ ಹೋಗಿ ಬರ್ತಾ ಇರ್ತಾರಲ್ಲ ಅವ್ರ ಹತ್ರ ತರಿಸ್ಕೊಳ್ಳೋಣ ಅಂತ ನಾನು ಜಾಸ್ತಿ ತೊಗೊಂಡಿಲ್ಲ. ಇದಿಷ್ಟು ಆಗಿರೋದು ಈ ಕಡೆ ಇಡ್ತೀನಿ. ಆಮೇಲೆ ಇದು ಬೇಬಿದು ಹ್ಯಾಂಡ್ ಗ್ಲೌಸ್ ಥರ ಬರುತ್ತಲ್ಲ, ಇದು 2 ತೊಗೊಂಡಿದ್ದೀನಿ. ಎಲ್ಲ ಪುಟಾಣಿದು 0 to 3 months ಸೈಜ್ ಆರ್ಡ್ರ್ ಮಾಡಿರೋದು ನಾನೆಲ್ಲ. ನಾನು ಆರ್ಡ್ರ್ ಮಾಡಿರೋದು ಸ್ವಲ್ಪ ಪ್ರಾಡಕ್ಟ್ಸ್ ಫಸ್ಟ್ ಕ್ರೈಯಿಂದ, ಕೆಲವೆಲ್ಲ ಇದು ಫ್ಲಿಪ್ಕಾರ್ಟ್ಸಿಂದ ಎಲ್ಲ, ಫ್ಲಿಪ್ಕಾರ್ಟ್ ಮತ್ತು ಫಸ್ಟ್ ಕ್ರೈ 2 ಆರ್ಡ್ರ್ ಮಾಡಿರೋದು, ಮತ್ತೆಲ್ಲೂ ಆರ್ಡ್ರ್ ಮಾಡಿಲ್ಲ. ಸೊ ಇದೆರಡು ಹ್ಯಾಂಡ್ ಗ್ಲೌಸು, ಮತ್ತು ಒಂದು 3 ಪೇರ್ ಸಾಕ್ಸ್ ಇಟ್ಕೊಂಡಿದ್ದೀನಿ. ಇದು ಬೇಕಾಗುತ್ತೆ ಅಂತ ಹೇಳಿದ್ದಾರೆ, ಸಾಕ್ಸ್ ಮತ್ತು ಹ್ಯಾಂಡ್ ಗ್ಲೌಸ್ ಬೇಕು ಅಂತ. ಸೊ ಅದಕ್ಕೆ 3 ಪೇರ್ ಸಾಕ್ಸು, 2 ಪೇರು ಹ್ಯಾಂಡ್ ಗ್ಲೌಸ್ ಇಟ್ಕೊಂಡಿದ್ದೀನಿ. ಆಮೇಲೆ ಒಂದೇನೋ ಬಿಬ್ ಇಟ್ಕೊಂಡಿದ್ದೀನಿ. ಇದು 3 ಪೇರ್ ಆರ್ಡ್ರ್ ಮಾಡಿದ್ದೆ. ಇದು ಸ್ವಲ್ಪ ದೊಡ್ಡದು, ಸ್ವಲ್ಪ 0 to 3 months ಅಂತ ಇತ್ತು, ಬಟ್ ಸ್ವಲ್ಪ ದೊಡ್ಡದಾಗುತ್ತೆ, ಏನು ಯೂಸ್ ಆಗುತ್ತೋ ಇಲ್ವೋ ಗೊತ್ತಿಲ್ಲ, ಬಟ್ ಇರಲಿ ಯಾವುದಕ್ಕೂ ಅಂತ ಒಂದು ಬಿಬ್ ಇಟ್ಕೊಂಡಿದ್ದೀನಿ. ಮತ್ತು 2 ಕ್ಯಾಪ್ಸ್. ಚಳಿ ಇರಲ್ಲ ಅನ್ಕೊತೀನಿ ಫೆಬ್ರವರಿಯಲ್ಲಿ, ಅಷ್ಟೇನಿಲ್ಲ, ಬಟ್ ಬೆಂಗಳೂರೆಲ್ಲ ಸ್ವಲ್ಪ ಚಳಿ ಇದೆ. ಸೊ ಅದಕ್ಕೋಸ್ಕರ ಬೇಬಿ ಅಲ್ಲ, ಎಷ್ಟದು ಚಳಿ ಇರಲಿ ಇಲ್ಲದೆ ಇರಲಿ ಸ್ವಲ್ಪ ಬೆಚ್ಚಗಿರ್ಬೇಕಂತ 2 ಕ್ಯಾಪ್ಸ್ ಇಟ್ಕೊಂಡಿದ್ದೀನಿ. ಇದೆಲ್ಲ ನಾನು ಜಾಸ್ತಿ ಆರ್ಡ್ರ್ ಮಾಡಿಲ್ಲ, 2 ಕ್ಯಾಪ್ಸೇ ಇರೋದು ಅನಿಸುತ್ತೆ ನಾನು. ಸೊ ಅದಕ್ಕೆ 2ನೇ ಇಟ್ಕೊಂಡಿದ್ದೀನಿ. ಬಟ್ಟೆ ಸ್ವಲ್ಪ ಜಾಸ್ತಿ ಇದೆ. ಕ್ಯಾಪ್ಸು, ಹ್ಯಾಂಡ್ ಗ್ಲೌಸ್ ಎಲ್ಲ ನಾನು ಎಷ್ಟು ತೊಗೊಂಡಿದ್ದೀನಲ್ಲ ಅಷ್ಟೇ ಆರ್ಡ್ರ್ ಮಾಡಿರೋದು. ಆಮೇಲೆ ಈ ಥರ ಏನು ಬೇಬಿದು ನ್ಯಾಪ್ಕಿನ್ಸ್,
ಇದು ಒಂದು 3 ಪೇರ್ ತೊಗೊಂಡಿದ್ದೀನಿ. ಅಂದರೆ ಏನಾದರೂ ಹಾಲು ಕುಡಿದಾಗ ಏನಾದರೂ ಮಾಡಿದಾಗ ಇದು ಬರ್ತಾ ಇರುತ್ತಲ್ಲ ಬಾಯಿಂದಲ್ಲ, ಅದನ್ನೆಲ್ಲ ಒರೆಸ್ಲಿಕ್ಕೆ ಸಾಫ್ಟ್ ಆಗಿರಲಿ ಅಂತ ಒಂದು 3 ಟವಲ್ಸ್ ತೊಗೊಂಡಿದ್ದೀನಿ. ಇದು ಸುಮಾರು ಒಂದು 7-8 ಪೇರ್ ಬಂದಿತ್ತು. ಇದರಲ್ಲಿ 3 ಪೇರ್ಸ್ ತೊಗೊಂಡಿದ್ದೀನಿ ಈಗ ಸದ್ಯಕ್ಕೆ ಸಾಕು ಅಂತ, ಆ 3 ಪೇರ್ಸು. ಆಮೇಲೆ ಬಟ್ಟೆದಲ್ಲಿ ಈ ಥರದ್ದು 1 ಪೀಸ್ ಇರುತ್ತಲ್ಲಮ್ಮ, ಇದು ಈಸಿ, ಇದು ಹಾಕ್ಲಿಕ್ಕೂ ಚೆನ್ನಾಗಿರುತ್ತೆ, ಬೇಬಿಗೂ ಕಂಫರ್ಟೇಬಲ್ ಇರುತ್ತೆ ಬಟ್ಟೆ. ಇದು ನಾನು 2 ಪೇರ್ ತೊಗೊಂಡಿದ್ದೀನಿ. ಈ ಥರ ಡ್ರೆಸ್ಸು, ಈ ಥರ ಡ್ರೆಸ್ ಇದೊಂದು ಕಲರು, ಇದೊಂದು ವೈಟು, ಇದು ಆಫ್ ವೈಟು, ಇದೊಂದು ಯೆಲ್ಲೋ ಕಲರು. ಯಾವ ಥರ ಕಾಣಿಸ್ತಿದೆಯೋ ಗೊತ್ತಿಲ್ಲ ಕ್ಯಾಮ್ರಾದಲ್ಲಿ. ಆಮೇಲೆ ಇನ್ನೊಂದೆರಡು ಜೊತೆ ಬಟ್ಟೆ ತೊಗೊಂಡಿದ್ದೀನಿ, ಒಂದು 2-3 ಪೇರ್ಸ್. ಅಂದರೆ ಈ ಥರ ಹಿಂಗೆ ಶರ್ಟು, ಟೀ ಶರ್ಟು ಸ್ಲೀವ್ಲೆಸ್, ಆಮೇಲೆ ಇದಕ್ಕೊಂದು ಚಿಕ್ಕ ಶಾರ್ಟ್ಸ್ ಬರುತ್ತೆ ಆ ಥರ. ಆಮೇಲೆ ಸೇಮ್ ಶಾರ್ಟ್ಸು ಅದೇ ಸ್ಲೀವ್ಲೆಸ್, ಬಟ್ ಪ್ಯಾಟರ್ನ್ ಚೇಂಜ್, ಸ್ವಲ್ಪ ಪ್ಯಾಟರ್ನ್ ಇರೋ ಥರ ಲೇಸ್ ಬಂದಿರೋ ಥರದೊಂದು ಟೀ ಶರ್ಟ್. ಆಮೇಲೆ ಇದೊಂದು ಪ್ಯಾಂಟ್ ಡ್ರೆಸ್, ಇದೊಂದು ಪ್ಯಾಂಟು, ಮತ್ತು ಇದು ಫುಲ್ ಸ್ಲೀವ್ಸ್ ಶರ್ಟ್ ಅಷ್ಟೇ. ಸೇಮ್ ಎಲ್ಲ ಏನು ಡೈಲಿ ವೇರ್ಸ್, ಅದನ್ನೇನು ಓಪನ್ ಮಾಡಿ ತೋರಿಸೋದೇನಿಲ್ಲ ಅಂತನೇನಿಲ್ಲ, ಅದಕ್ಕೋಸ್ಕರ ಓಪನ್ ಮಾಡ್ತಾಯಿಲ್ಲ. ಆಮೇಲೆ ಒಂದೇನೋ ಚೆನ್ನಾಗಿರೋದು ಸ್ವಲ್ಪ ಡ್ರೆಸ್ ತೊಗೊಂಡಿದ್ದೀನಿ. ಚೆನ್ನಾಗಿರೋದಂದ್ರೆ ನನಗಿಷ್ಟ ಇರೋದ್ರಲ್ಲಿ ಸ್ವಲ್ಪ ದೊಡ್ಡ ಸೈಜ್ ಇತ್ತು, ಬಟ್ ಇಲ್ಲಿ 0 to 3 months ನಾನು ಆರ್ಡ್ರ್ ಮಾಡಿರೋದು. ಬಟ್ ನೋಡ್ಲಿಕ್ಕೆ ಸ್ವಲ್ಪ ದೊಡ್ಡದೇ ಇದೆ, ದೊಡ್ಡದಾಗುತ್ತೆ ಪಕ್ಕ, ಆಬ್ವಿಯಸ್ಲಿ ದೊಡ್ಡದಾಗುತ್ತೆ. ಬಟ್ ನಾನು ಏನಕ್ಕೆ ಇದು ಎತ್ಕೊಂಡಿದ್ದೀನಿ ಅಂದರೆ, ಬೇಬಿನ ಮನೆಗೆ ಕರ್ಕೊಂಬರುವಾಗ ಒಂದು ಚೆನ್ನಾಗಿರೋ ಡ್ರೆಸ್ ಹಾಕ್ಸ್ಕೊಂಡು ಕರ್ಕೊಂಬರೋಣ ಇದ್ದಿದ್ರಲ್ಲಿ ಅಂತ ಇದನ್ನು ತಗೊಂಡಿದ್ದೀನಿ. ನೋಡಬೇಕು, ಆದರೆ ಇದನ್ನ ಹಾಕ್ಸ್ಕೊಳ್ಳೋದು, ಇಲ್ಲಾಂದರೆ ಯಾವುದಿದೆ ಅದರಲ್ಲೇ ಕರ್ಕೊಂಬರೋದು. ಸೊ ಇದಿಷ್ಟು ಡ್ರೆಸ್ಸು ಅಷ್ಟೇ, ಡ್ರೆಸ್ಸಲ್ಲಿ ಇಷ್ಟೇ ಆರ್ಡ್ರ್ ಮಾಡಿರೋದು, ಮತ್ತು ಬೇರೆ ಏನು ಡ್ರೆಸ್ ಇಲ್ಲ, ಅಲ್ಲ ಆರ್ಡ್ರ್ ಮಾಡಿ ತೊಗೊಳ್ತಾ ಇರೋದು ನಾನು ಇಷ್ಟೇ, ಮತ್ತೇನು ಬಟ್ಟೆ ತೊಗೊತಾ ಇಲ್ಲ. ಅದಾದಮೇಲೆ ಟವಲ್ಸಿಗೆಲ್ಲ ಬಂದರೆ ಇದೊಂದು ಟವಲ್ ತೊಗೊಂಡಿದ್ದೀನಿ, ಸಾಫ್ಟ್ ಆಗಿದೆ. ಇದು ಆ್ಯಕ್ಚುಲಿ ಹೊಸದೇನಲ್ಲ, ನನ್ನದೇ ಟವಲ್, ನಾನು ಜಾಸ್ತಿ ಯೂಸ್ ಮಾಡಿಲ್ಲ. ನಾನು ಯಾವಾಗೋ ಒಂದು ಇಷ್ಟರೊಳಗೆ ಒಂದು 10-15 ಟೈಮ್ಸ್ ಯೂಸ್ ಮಾಡಿದ್ನೇನೋ ಅಷ್ಟೇ, 10 ಟೈಮ್ ವಾಶ್ ಆಗಿರ್ಬೋದು, ಜಾಸ್ತಿ ಟೈಮ್ ಯೂಸ್ ಮಾಡಿಲ್ಲ ನಾನು. ಯಾವಾಗೋ ಒಂದೊಂದ್ಸಲ ಯೂಸ್ ಮಾಡಿದ್ದು, ತುಂಬ ಸಾಫ್ಟ್ ಆಗಿದೆ. ಇದು ಆ್ಯಕ್ಚುಲಿ ಬೇಬಿ ಟವಲ್ಲೇ, ನಾನು ಆವಾಗೇ ತೊಗೊಂಡಿರೋದು, ನನಗೆ ಇಷ್ಟ ಈ ಥರದ್ದೆಲ್ಲ. ಸೊ ಇದು ತುಂಬ ಸಾಫ್ಟ್ ಆಗಿದೆ, ಇದು ಬೇಬಿಗೆ ಯೂಸ್ ಆಗ್ಬೋದು ಅಂತ ಇರೋದ್ರಲ್ಲಿ. ಸಾಫ್ಟ್ ಅಂದರೆ ನನ್ನ ಹತ್ರ ಇರೋ ಟವಲ್ ಇದೆ, ಸೊ ಒಂದು ಟವಲ್ ಇದು ತೊಗೊಂಡಿದ್ದೀನಿ ಇರಲಿ ಅಂತ. ಅದಾದಮೇಲೆ ಇದು ಹೊಸದು, ಬೇಬಿ ಸ್ವಾಡಲ್ ಮಾಡಲಿಕ್ಕೆ ತುಂಬ ದೊಡ್ಡದಾಗಿದೆ, ಇಷ್ಟು ದೊಡ್ಡದಾಗಿದೆ. ಸ್ವಾಡಲ್ಲು ಮಾಡ್ಬೋದೇನೋ ಗೊತ್ತಿಲ್ಲ, ಸ್ವಾಡಲ್ಲು ಮಾಡ್ಬೋದು, ಇಲ್ಲಾಂದರೆ ಬೆಡ್ಶೀಟ್ ಥರ ಹಾಸ್ಲಿಕ್ಕೆ ಏನಕ್ಕೆ ಯೂಸ್ ಆಗುತ್ತೋ ನನಗೂ ಸರಿ ಗೊತ್ತಿಲ್ಲ. ಸೊ ಏನಕ್ಕೆ ಅದು ಯೂಸ್ ಆಗಲಿ ಅಂತ. ಇದು ಬೇಬಿದೆ ಮಾತ್ರ. ಸೊ ತುಂಬ ಸಾಫ್ಟ್ ಆಗಿದೆ, ತುಂಬ ಚೆನ್ನಾಗಿದೆ. ಇದು ನಾನು ಮಾಲಲ್ಲಿ ತೊಗೊಂಡಿರೋದು, ಹೊರಗಡೆ ಶಾಪಲ್ಲಿ, ಆನ್ಲೈನಲ್ಲ. ಲಾಸ್ಟ್ ಟೈಮ್ ಹೋಗಿದ್ದೆ ಆವಾಗ ಒಂದ್ಸಲ ತೊಗೊಂಡೆ. ಸೊ ಬೇರೆ ಟವಲು ತೊಗೊಂಡಿರೋದು. ನೆಕ್ಸ್ಟ್ ಇಲ್ಲಿಷ್ಟಿದೇನಿದೆ, ಇದು ಹಳೆ ಯೂಸ್ಡ್ ಬಟ್ಟೆಗಳೆಲ್ಲ, ಟವಲ್ಸು, ಈ ಪಂಚೆಗಳು, ಲುಂಗಿಗಳೆಲ್ಲ ಇರುತ್ತಲ್ಲ, ಇದೆಲ್ಲ ಮನೆಯಲ್ಲಿಂದ ಅಮ್ಮ ವಾಶ್ ಮಾಡಿ ಅಮ್ಮ ಕೊಟ್ಟು ಕಳಿಸಿದ್ದಾರೆ ಇವಾಗ. ಸೊ ಇದೆಲ್ಲ ಬೇಕಾಗುತ್ತೆ. ಅಂದರೆ ನಾನು ಕೇಳಿದ್ದೀನಿ ಕೆಲವು ಹಾಸ್ಪಿಟಲಲ್ಲಿ, ಅಂದರೆ ಹೊಸ ಬಟ್ಟೆಗಿಂತ ಯೂಸ್ಡ್ ಬಟ್ಟೆ ಜಾಸ್ತಿ ಕೇಳ್ತಾರೆ ಅಂತ. ಯಾಕಂದರೆ ಅದು ನೀರು ಚೆನ್ನಾಗಿ ಹೀರ್ಕೊಳ್ಳುತ್ತೆ, ಬೇಬಿಗೆ ಮೈಗೂ ಕೂಡ ಈಸಿಯಾಗಿ ಇದು ಮಾಡ್ಬೋದು, ಕಂಫರ್ಟ್ ಆಗಿರುತ್ತೆ ಅಂತ. ಸೊ ಅದಕ್ಕೋಸ್ಕರ ಅಂದರೆ ಇದು ನಮ್ಮ ಮನೆಯಲ್ಲೇ ಎಲ್ಲ ಫಸ್ಟಿಂದ ಇಟ್ಟಿರೋದು ಆ ಥರದ ಬಟ್ಟೆಗಳನ್ನು, ಚೆನ್ನಾಗಿರೋದು ಎಲ್ಲ ಒಳ್ಳೆ ಬಟ್ಟೆಗಳೇ, ಬಟ್ ಯೂಸ್ ಮಾಡಿರೋದು ಒಂದು ಸುಮಾರು ಟೈಮ್ ಯೂಸ್ ಮಾಡಿ ಅದನ್ನು ಇವಾಗ ವಾಶ್ ಮಾಡಿ ಇವಾಗ ನೀಟಾಗಿ ತೆಗೆದಿಟ್ಟಿರೋ ಬಟ್ಟೆಗಳು. ಇದಿಷ್ಟು ಸುಮಾರಿದೆ ಆ್ಯಕ್ಚುಲಿ, ಆ ಥರ ಬಟ್ಟೆ ಸುಮಾರು ಇಟ್ಟಿದ್ದಾರೆ. ನಂಗೆ ಯಾವ್ದು ತೊಗೋಬೇಕು ಏನು ಬಿಡಬೇಕಂತ ಗೊತ್ತಿಲ್ಲ. ಇವಾಗ ಅಮ್ಮ ಬರ್ತಾರೆ ಇನ್ನೊಂದು ವೀಕಲ್ಲಿ. ನಾನು ಇದಿಷ್ಟನ್ನು ಸೆಲೆಕ್ಟ್ ಮಾಡಿ ಇಟ್ಟಿದ್ದೀನಿ. ಇರೋದ್ರಲ್ಲಿ ಚೆನ್ನಾಗಿರೋ ಸ್ವಲ್ಪ ವೈಟ್ ಕಲರ್, ಅಂದರೆ ಸೀರೆಗಳನ್ನೆಲ್ಲ ಕಳಿಸಿದ್ದಾರೆ, ಸೀರೆ ಸ್ವಲ್ಪ ಕಲರ್ ಬಟ್ಟೆ ಎಲ್ಲ ಇದೆ. ನಾನು ಆ ಥರದ್ದು ಬೇಡ, ಹಾಸ್ಪಿಟಲಿಗೆ ವೈಟೇ ಇರಲಿ ಅಂತ ಹೇಳಿ ಇರೋದ್ರಲ್ಲಿ ವೈಟ್ ಚೆನ್ನಾಗಿರೋ ಬಟ್ಟೆನ ನಾನು ಇಷ್ಟನ್ನು ಸೆಲೆಕ್ಟ್ ಮಾಡಿ ಹಾಸ್ಪಿಟಲಿಗೆ ತೊಗೊಂಡು ಹೋಗೋಣ ಅಂತ ಇಷ್ಟನ್ನು ಇಟ್ಕೊಂಡಿದ್ದೀನಿ. ಇಷ್ಟು ಬೇಕಾಗುತ್ತೋ ಇಲ್ಲ ಇದೆಲ್ಲ ಹಾಫ್ ಸಾಕು, ನನಗೇನು ಐಡಿಯಾ ಇಲ್ಲ ಸೀರಿಯಸ್ಲಿ. ನೋಡೋಣ, ಬ್ಯಾಗಲ್ಲಿ ಜಾಗ ಸಾಕಾಗಿಲ್ಲ ಸ್ವಲ್ಪ ಕಮ್ಮಿ ಮಾಡ್ತೀನಿ. ಯಾಕಂದರೆ ಅದೇ ಆವಾಗಲೇ ಹೇಳಿದೆ, ಹಾಸ್ಪಿಟಲ್ ಮನೆ ಹತ್ತಿರ ಇರೋ ಕಾರಣ ಯಾರು ತಂದು ಕೊಡ್ತಾರೆ, ಬೇಕಾದರೆ ಏನು ಬೇಕಾದರೂ ವಾಪಸ್ ತರಿಸ್ಕೋಬೋದು ನಾನು. ಸೊ ಅದಕ್ಕೋಸ್ಕರ ಅಷ್ಟೇ ಇಟ್ಕೊಂಡಿದ್ದೀನಿ. ನೆಕ್ಸ್ಟ್ ಇದೊಂದು ಡ್ರೈ ಶೀಟ್ ಇಟ್ಕೊಂಡಿದ್ದೀನಿ. ಇದು ಗೊತ್ತಿರ್ಬೋದು, ಬೆಡ್ಡಿಗೆಲ್ಲ ಹಾಸ್ತಾರಲ್ಲ ಡ್ರೈ ಶೀಟು. ಈ ಸುಸ್ಸು ಎಲ್ಲ ಮಾಡಿದರೆ ಬೆಡ್ಡೆಲ್ಲ ಆಗಲ್ಲ. ಹಾಸ್ಪಿಟಲಲ್ಲಿ ಮೇ ಬಿ ಇದನ್ನು ಕೊಡ್ಬೋದು, ನಂಗೆ ಗೊತ್ತಿಲ್ಲ, ನಾನು ಕೇಳಲಿಕ್ಕೆ ಮರ್ತೋಯ್ತು. ಬಟ್ ನಾನು ಈ 3 ಪೇರ್ ಆರ್ಡ್ರ್ ಮಾಡಿದ್ದೆ, 1 ತೊಗೊಂಡೆ. ಅದಕ್ಕೆ ಇರಲಿ, ಸುಮ್ಮನೆ ಕೇಳೋದು, ಅದನ್ನೊಂದಕ್ಕೋಸ್ಕರ ಏನು ಕೇಳೋದು.
ಇರಲಿ ಅಂತ ಅದನ್ನೊಂದು ಆರ್ಡ್ರ್ ಮಾಡಿದ್ದೆ, ಅದನ್ನು ತೊಗೊತಾ ಇದ್ದೀನಿ. ನೆಕ್ಸ್ಟು ಇದನ್ನು ನಾನು ಇವಾಗ ಹಾಸ್ಪಿಟ್ಲಿಗೆ ಹೋಗುವಾಗ ತೊಗೊಳಲ್ಲ, ಇಲ್ಲೇ ಇಟ್ಟು ಹೋಗ್ತೀನಿ. ಇದನ್ನ ಆರ್ಡ್ರ್ ಮಾಡಿದ್ದೀನಿ, ಬಟ್ ಇದು ಸೆಟ್ ಇದೆ. ಇನ್ನೊಂದು ಮೊಸ್ಕಿಟೋ ಥರ ಬೆಡ್ ಬರುತ್ತಲ್ಲ, ಅದೆಲ್ಲ ಸೆಟ್ ಇದೆ, ಅದನ್ನಂತೂ ತೊಗೊಳೋದೇ ಇಲ್ಲ. ಇದನ್ನು ಮಾತ್ರ ಒಂದು ಡೆಲಿವರಿ ಎಲ್ಲ ಆಗಲಿ, ಒಂದು 2 to 3 days ಆಗಲಿ, ವಾಪಸ್ ಮನೆಗೆ ಬರುವಾಗ ಬೇಬಿನ ಕ್ಯಾರಿ ಮಾಡಲಿಕ್ಕೆ ಕ್ಯಾರಿ ಬ್ಯಾಗ್ ಅಂತಾರಲ್ಲ, ಅದು ಚೆನ್ನಾಗಿರುತ್ತೆ, ಕಂಫರ್ಟೇಬಲ್ ಆಗಿರುತ್ತೆ. ಅದಕ್ಕೋಸ್ಕರ ಇದನ್ನೊಂದು ತೊಗೋಬೇಕು. ಬಟ್ ನಾನು ಇವಾಗ ಪ್ಯಾಕ್ ಮಾಡಲ್ಲ, ಇದನ್ನು ತೋರಿಸ್ಲಿಕ್ಕೆ ಇಟ್ಟಿದ್ದೀನಿ ಅಷ್ಟೇ. ಅಂದರೆ ಅದನ್ನು ತೊಗೋಬೇಕು. ಅದನ್ನಾಗೆ ಅದೇ ಬರುವಾಗ ಯಾರ ಹತ್ರ ಗಿರಿ ಹತ್ರ ಯಾರ ಹತ್ರ ತರಿಸ್ತೀನಿ. ಒಂದು 2 days ಹೋಗಲಿ, ನಮ್ದು ಅಲ್ಲಿಂದ ಸಿಚುವೇಶನ್ ಹೆಂಗಿರುತ್ತೆ ನೋಡಿಕೊಂಡು, ಯಾವಾಗ ಡಿಸ್ಚಾರ್ಜ್ ಮಾಡ್ತಾರೆ ಏನು ಗೊತ್ತಿಲ್ಲಲ್ಲ, ಯಾವ ಡೆಲಿವರಿ ಆಗುತ್ತೆ ಅದೆಲ್ಲ ನೋಡಿಕೊಂಡು ಆಮೇಲೆ ತರಿಸೋಣ ಅಂತ ಅದನ್ನೊಂದು ಇಟ್ಟಿದ್ದೀನಿ ಅಷ್ಟೇ. ಆಮೇಲೆ ಬೇಬಿ ಪ್ರಾಡಕ್ಟ್ಸಲ್ಲಿ ಇದನ್ನು ನಾನು ಸಪ್ರೇಟಾಗಿ ಒಂದು ವ್ಲಾಗ್ ಮಾಡ್ತೀನಿ, ಏನೆಲ್ಲ ಪ್ರಾಡಕ್ಟ್ಸ್ ಫಸ್ಟ್ ಕ್ರೈಯಿಂದ ನಾನು ಆರ್ಡ್ರ್ ಮಾಡಿದ್ದೀನಿ ಅಂತ, ಏನೆಲ್ಲ ತೊಗೊಂಡಿನಿ. ಬಟ್ ನಾನು ಹಾಸ್ಪಿಟ್ಲಿಗೆ ತೊಗೊಂಡೋಗೋದು ಮಾತ್ರ ಇವಾಗ ಸದ್ಯಕ್ಕೆ ತೋರಿಸ್ತೀನಿ, ಇಲ್ಲಿ ಏನು ತೊಗೊಂಡು ಹೋಗ್ತೀನಿ ಹಾಸ್ಪಿಟ್ಲಿಗೆ ಅಂತ. ನಾನು ಹಾಸ್ಪಿಟಲಿಗೆ ಇದು ಸೆಬಾಮೇಡ್ ಪೌಡರ್ ಒಂದು ತೊಗೊಂಡು ಹೋಗೋಣ ಅಂತ ಇದ್ದೀನಿ. ಪೌಡರ್ ಯೂಸ್ ಮಾಡ್ತಾರಂತೆ, ಪೌಡರು ಮತ್ತು ಸೋಪು. ನಾನು ಟೆಡಿ ಬೇರ್ ಸೋಪ್ ಯೂಸ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ, ನನಗೂ ಗೊತ್ತಿಲ್ಲ. ಬಟ್ ರಿವ್ಯೂಸ್ ಎಲ್ಲ ಸೆಬಾಮೇಡು ಟೆಡಿ ಬೇರ್ ಎರಡು ಚೆನ್ನಾಗಿದೆ ರಿವ್ಯೂಸು. ಸೊ ಅದಕ್ಕೆ ಫಸ್ಟ್ ಟೆಡಿ ಬೇರ್ ಯೂಸ್ ಮಾಡೋಣ ಅಂತ ಹೇಳಿ ಟೆಡಿ ಬೇರ್ ಆರ್ಡ್ರ್ ಮಾಡಿದ್ದೀನಿ. ಇದರಲ್ಲಿ 2 ಸೋಪ್ಸ್ ಇದೆ, ಚಿಕ್ಕದು 75 grams ಅಷ್ಟೇ. ಚಿಕ್ಕದು 2 ಸೋಪ್ ಇದೆ. ಇದನ್ನು ಒಂದು ತೊಗೊತೀನಿ ಅಷ್ಟೇ. ಇದು ಇವಾಗ ಇನ್ನೂ ಪ್ಯಾಕ್ ಮಾಡಲಿಲ್ಲ ನಾನೆಲ್ಲ, ಒಂದು ತೊಗೊಳ್ತೀನಿ. ಇದೊಂದು ಪೌಡರ್ ತೊಗೊಳ್ಳೋಣ ಅಂತ ಇದ್ದೀನಿ ಅಷ್ಟೇ. ಪೌಡರು, ಸೋಪು ಬಿಟ್ಟು ಒಂದು ಕ್ರೀಮ್, ಸೆಬಾಮೇಡ್ದೊಂದು ಫೇಸ್ ಕ್ರೀಮು, ಮತ್ತು ಫೇಸ್ ಬಾಡಿಗೆಲ್ಲ ಹಾಕ್ಬೋದು, ಬಾಡಿ ಎಲ್ಲ ಫುಲ್ ಬಾಡಿ ಫೇಸಿಗೆಲ್ಲ ಹಾಕ್ಬೋದು. ಇವು 3 ತೊಗೊಳ್ಳೋಣ ಅಂತ ಇದ್ದೀನಿ, ಕ್ರೀಮು, ಸೋಪು, ಪೌಡರ್ ಅಷ್ಟೇ ಸಾಕು, ಮತ್ತೇನು ತೊಗೊಳ್ಳಲ್ಲ. ಬಟ್ ಅದರಲ್ಲಿ ಏನೆಲ್ಲ ಇದೆ ಅಂತ ಅದನ್ನು ಸಪ್ರೇಟಾಗಿ ಒಂದು ವ್ಲಾಗ್ ಮಾಡ್ತೀನಿ, ಅದನ್ನು ನೋಡಿ. ಸೊ ಇದಿಷ್ಟು ಬೇಬಿದು. ಮತ್ತು ಇದರಲ್ಲಿ ಏನು ಇಲ್ಲಿ ಇದೊಂದಿದೆಯಲ್ಲ ಡೈಪರು. ನಾನು ಫಸ್ಟೇ ಹೇಳಿದ್ದೆ ಡೈಪರ್ ನಂಗೆ ಯೂಸ್ ಮಾಡಲಿಕ್ಕೆ ಇಷ್ಟ ಇಲ್ಲ ಅಂತ. ಬಟ್ ಆದ್ರೂ ಸೇಫ್ಟಿಗೋಸ್ಕರ ಒಂದು 3-4 ಡೈಪರ್ಸ್ ತೊಗೊತೀನಿ ಇದರಲ್ಲಿ ಓಪನ್ ಮಾಡಿ. ಇದು ಒಂದು ಫುಲ್ ಪ್ಯಾಕ್ ಆರ್ಡ್ರ್ ಮಾಡಿದ್ದೀನಿ. ಇದರಲ್ಲಿ 64 ಪ್ಯಾಂಟ್ಸ್ ಇರುತ್ತೆ, ನ್ಯೂ ಬಾರ್ನ್ ಸೈಜು. ಇದರಲ್ಲಿ ಒಂದು 3-4 ತೊಗೊತೀನಿ. ಮತ್ತು ಉಳಿದಿದ್ದೆಲ್ಲ ಮನೇಲೇ ಇಟ್ಟು ಹೋಗೋದು, ಓಪನ್ ಮಾಡಿಲ್ಲ, ಮಾಡಬೇಕು. ಸೊ ಇದಿಷ್ಟು ಬೇಬಿದ ಐಟಮ್ಸು. ನೆಕ್ಸ್ಟ್ ಕಮಿಂಗ್ ಟು ನನಗೆ ಏನು ತೊಗೊತೀನಿ ಅಂತ ಹೇಳೋದಾದ್ರೆ, ಅದೇ ನಾನು ನಿಮ್ಗೆ ಫಸ್ಟೇ ಹೇಳ್ದಂಗೆ ನಂದು ಎಲ್ಲ ಇಲ್ಲಿ ರೆಡಿ ಇಲ್ಲ. ನಂದು ಕೆಲವ್ದು ಅದೇ ಆರ್ಡ್ರ್ ಮಾಡಿರೋದು ಇನ್ನೂ ಬಂದಿಲ್ಲ. ನಾನು ಇವಾಗ ಮೊನ್ನೆಲ್ಲ ಆರ್ಡ್ರ್ ಮಾಡಿದೆ, ಕೆಲವುದೆಲ್ಲ ಬೇಗ ಆರ್ಡ್ರ್ ಮಾಡೋದು ಬೇಡ ಅಂತ, ಅದಿನ್ನು ಬರಬೇಕು. ಸೊ ಅದನ್ನ ಹೇಳ್ತೀನಿ, ಏನೆಲ್ಲ ತೊಗೋಬೇಕಾಗುತ್ತೆ, ಏನೆಲ್ಲ ಎಸೆನ್ಷಿಯಲ್ ಇರ್ಬೋದು ಅಂತ ನಂಗೆ ಗೊತ್ತಿರೋ ಪ್ರಕಾರ. ನಾನು ಕೆಲವು ಡೆಲಿವರಿ ಆದವ್ರ ಹತ್ರ, ಈಗ ನನ್ನ ಫ್ರೆಂಡ್ದೆಲ್ಲ ಮೊನ್ನೆ ಡೆಲಿವರಿ ಆಯಿತು ರೀಸೆಂಟಾಗಿ, ಒಂದು 20 days ಬ್ಯಾಕ್, ಅವಳ ಹತ್ರನೂ ಕೇಳಿದೆ. ಸೊ ಅವರೆಲ್ಲ ಹೇಳಿರೋದು ಅವ್ರಿಗೇನು ಯೂಸ್ ಆಯಿತು ಆ ಥರದ ಪ್ರಕಾರ ನನಗೆ ಏನೆಲ್ಲ ಗೊತ್ತಿದೆ ಅದನ್ನು ಹೇಳ್ತೀನಿ ಅಷ್ಟೇ. ಸೊ ಮೇಯ್ನ್ಲಿ ಬೇಕಾಗೋದು ಅಂದರೆ ಡೆಲಿವರಿ ಆದ ಕೂಡಲೇ ನಿಮ್ಮ ನಾರ್ಮಲ್ ಆಗಲಿ ಸಿ ಸೆಕ್ಷನ್ ಆಗಲಿ ಏನೇ ಆಗಲಿ ಮೆಟರ್ನಿಟಿ ಪ್ಯಾಡ್ಸ್ ಬೇಕಾಗುತ್ತೆ. ಸೊ ನಾನು ನ್ಯೂ ಮಾಮ್ ಈ ಕಂಪನಿದು ಮೆಟರ್ನಿಟಿ ಪ್ಯಾಡ್ಸ್ 3 ಇದು ಸೆಟ್ ಇದೆ, ಆರ್ಡ್ರ್ ಮಾಡಿದ್ದೀನಿ ನ್ಯೂ ಮಾಮ್ದು. ಸೈಜ್ ಬಂದುಬಿಟ್ಟಿದೆ XL ನಾನು ಆರ್ಡ್ರ್ ಮಾಡಿರೋದು. ಇದರಲ್ಲಿ 4 ನಾಸ್ ಮತ್ತು 1 ಮೆಟರ್ನಿಟಿ ಪ್ಯಾಂಟಿ ಬರುತ್ತೆ, 1 ಪ್ಯಾಂಟಿನೂ ಬರುತ್ತೆ, 4 ಪ್ಯಾಡ್ಸ್ ಬರುತ್ತೆ. ನಂಗೆ ಗೊತ್ತಿಲ್ಲ ಹೆಂಗಿದೆ ಅಂತ, ಯೂಸ್ ಮಾಡಬೇಕು. ಬಟ್ ರಿವ್ಯೂಸ್ ಎಲ್ಲ ನೋಡಿದಾಗ ತುಂಬ ಚೆನ್ನಾಗಿತ್ತು. ಸೊ ಮೆಟರ್ನಿಟಿ ಪ್ಯಾಡ್ ಇಸ್ ಮಸ್ಟ್. ನಿಮ್ಗೆ ಯಾವ ಡೆಲಿವರಿ ಆಗಲಿ ಮೆಟರ್ನಿಟಿ ಪ್ಯಾಡ್ಸ್ ನೀವು ತೊಗೊಂಡು ಹೋಗಲೇಬೇಕು. ಸೊ ಬೇಕೇ ಆಗುತ್ತೆ. ಸೊ ಅದಕ್ಕೊಂದು ಮೆಟರ್ನಿಟಿ ಪ್ಯಾಡ್ಸು. ನೆಕ್ಸ್ಟ್ ನಾನು ಇದು ಡಿಸ್ಪೋಸೇಬಲ್ ಬ್ರಷ್ ಪ್ಯಾಡ್ಸ್ ತೊಗೊಂಡಿದ್ದೀನಿ. ಇದೇನು ಅಷ್ಟು ಬೇಕೇ ಅಂತ ಇಲ್ಲ, ಬಟ್ ನಿಮ್ಗೆ ಬೇಕಾದರೆ ತೊಗೋಬೋದು, ಬೇಡ ಅಂದರೆ ಬಿಡ್ಬೋದು. ಬಟ್ ನಾನು ಯಾವುದಕ್ಕೂ ಇರಲಿ ಅಂತ ಇದು ಬ್ರಷ್ ಪ್ಯಾಡ್ ತೊಗೊಂಡಿದ್ದೀನಿ. ಎಲ್ಲಾದರೂ ಲೀಕೇಜ್ ಆ ಥರದ್ದು ಏನಾದರೂ ಸಿಚುವೇಶನ್ಸ್ ಇದ್ದರೆ ಇದು ಬ್ರಷ್ ಪ್ಯಾಡು, ಇದನ್ನು ಯೂಸ್ ಮಾಡ್ಬೋದು. ಸೊ ಅದನ್ನ ಇಟ್ಕೊಂಡಿದ್ದೀನಿ. ನೆಕ್ಸ್ಟು ನಿಮ್ಮ ಟಾಯ್ಲೆಟ್ರೀಸ್ ಎಲ್ಲ ಇಟ್ಕೊಂಡ್ಬಿಡಿ. ನಾನು ಇದರಲ್ಲಿ ಜಾಸ್ತಿ ಇವಾಗಲೇ ಎಲ್ಲ ಹಾಕಿಲ್ಲ. ಅದೇ ನಾನು ಫಸ್ಟೇ ಹೇಳ್ದಂಗೆ ನಾನು ಕೆಲವೆಲ್ಲ ಯೂಸ್ ಮಾಡ್ತಾ ಇದ್ದೀನಿ. ಕೆಲವು ಸೈಜ್ ದೊಡ್ಡದಿದೆ, ನಂಗೆ ಸ್ವಲ್ಪ ಕನ್ಫ್ಯೂಷನ್ ಇದೆ ಏನು ತೊಗೋಬೇಕು ಏನು ಬೇಡ ಅಂತ. ಸೊ ಅದಕ್ಕೆ ಸ್ವಲ್ಪ ಚಿಕ್ಕ ಸೈಜಿಂದ ಆರ್ಡ್ರ್ ಎಲ್ಲ ಅಂದರೆ ಶಾಪಲ್ಲಿ ತೊಗೊಳ್ಳೋಣ ಅಂತ ಇದ್ದೀನಿ. ಬಟ್ ಏನೆಲ್ಲ ಬೇಕಾಗುತ್ತೆ ಅಂತ ಹೇಳ್ತೀನಿ. ನಿಮಗೆ ಟಾಯ್ಲೆಟ್ರೀಸ್ ಅಂದರೆ ನಿಮಗೆ ಆಬ್ವಿಯಸ್ಲಿ ಬ್ರಷ್ಷು,
ಪೇಸ್ಟ್ ಒಂದು ತಗೊಳ್ಳಿ, ಬ್ರಷ್ ಪೇಸ್ಟ್, ಆಮೇಲೆ ಸೋಪು, ನಿಮಗೂ ಸ್ನಾನ ಮಾಡಲಿಕ್ಕೆ ಸೋಪ್ ತಗೊಳ್ಳಿ. ಬೇಬಿ ಸಪ್ರೇಟ್ ಇರುತ್ತೆ, ನಿಮಗೆ ಸೋಪು. ಆಮೇಲೆ ಬೇಕಾದರೆ ಒಂದು ಚಿಕ್ಕದು ಡಿಶ್ ಬಾರು ತೊಗೊಳ್ಳಿ, ಯಾಕಂದರೆ ಅಲ್ಲೇ ಊಟ ಗೀಟ ಕೊಡೋದ್ರಿಂದ ನನಗಿನ್ನೂ ಐಡಿಯಾ ಇಲ್ಲ. ನನಗೆ ನನ್ನ ಹಾಸ್ಪಿಟ್ಲಲ್ಲಿ ನಾನು ಇನ್ನೂ ಅದನ್ನೆಲ್ಲ ಕೇಳಲಿಲ್ಲ. ಈಗ ನೆಕ್ಸ್ಟ್ ಪುನಃ ಒಂದು ಕನ್ಸಲ್ಟೇಷನ್ ಇದೆ 22ಗೆ, ಆವಾಗ ಕೇಳ್ತೀನಿ. ಊಟ ಈಗ ನಮ್ಗೆ ಕೊಟ್ಟರು ಲಾಸ್ಟ್ ಅಂದರೆ ಪೇಷಂಟ್ಸಿಗೆ ಕೊಡ್ಬೋದು, ಬಿಟ್ಟರೆ ಪೇಷಂಟ್ಸ್ ಅಟೆಂಡರಿಗೆಲ್ಲ ಕೊಡಲ್ಲ. ಸೊ ಅದಕ್ಕೋಸ್ಕರ ಒಂದು ಡಿಶ್ ಬಾರ್ ತೊಗೊಳ್ಳಿ ಬೇಕಾದರೆ, ಯಾಕಂದರೆ ಊಟ ಗೀಟ ಮಾಡಿ ಪ್ಲೇಟ್ ವಾಶ್ ಮಾಡಲಿಕ್ಕೆ ಕ್ಲೀನ್ ಇರಲ್ಲ ಅಲ್ಲಿ, ಅಂದರೆ ಇಲ್ಲಾಂದರೆ ಕ್ಲೀನ್ ಆಗಲ್ಲ. ಅದಕ್ಕೋಸ್ಕರ ಕ್ಲೀನ್ ಇರಬೇಕಂದ್ರೆ ಒಂದು ಡಿಶ್ ವಾಶ್ ತೊಗೊಳ್ಳಿ, ಪ್ಲೇಟೆಲ್ಲ ವಾಶ್ ಮಾಡ್ಲಿಕ್ಕೆ ಬೇಕಾಗ್ಬೋದು. ಮತ್ತು ಬೇಕಂದ್ರೂ ಒಂದು ಬಟ್ಟೆ ಸೋಪ್ ಇಟ್ಕೊಳ್ಳಿ. ನಾನು ಎಲ್ಲ ಇಟ್ಕೊಂಡಿದ್ದೀನಿ ಇಲ್ಲಿ, ಯಾಕಂತ ಹೇಳಿದ್ರೆ ನಂಗೆ ಸ್ವಲ್ಪ ಹಾಗೆ ಅಂದರೆ ಎಲ್ಲ ಅವಾಗವಾಗೆ ವಾಶ್ ಮಾಡ್ಕೋಬೇಕು ಸ್ವಲ್ಪ, ಅಟ್ಲೀಸ್ಟ್ ಇನ್ನರ್ಸ್ ಎಲ್ಲ ಅಂದ್ರೂ ವಾಶಿಗೆಲ್ಲ ಅಂದರೆ ಬೇಕಾಗುತ್ತೆ. ಸೊ ಸೇಫ್ಟಿಗೆ ಇಟ್ಕೊಳ್ಳೋದು ಏನು ತೊಂದರೆ ಇಲ್ಲ. ಇಷ್ಟೊಂದು ಬ್ಯಾಗಲ್ಲಿ ಒಂದು ಸೋಪ್ ಎಕ್ಸ್ಟ್ರಾ ಇದ್ದರೆ ಏನು ತೊಂದರೆ ಇಲ್ಲ, ಯೂಸ್ ಆಗುತ್ತೆ, ಆಗಿಲ್ಲ ಅಂದ್ರೂ ಏನು ತೊಂದರೆ ಇಲ್ಲ. ಸೊ ಅದಕ್ಕೋಸ್ಕರ ನಾನಿಲ್ಲಿ ಒಂದು ಸ್ನಾನಕ್ಕೆ ಸೋಪು, ಒಂದು ಪಾತ್ರದ ಡಿಶ್ ಬಾರು, ಆಮೇಲೆ ಒಂದು ಕ್ಲೋತ್ ವಾಶ್ ಮಾಡೋ ಸೋಪ್ ತೊಗೊಂಡಿದ್ದೀನಿ. ಆಮೇಲೆ ಒಂದು ಫೇಸ್ ವಾಶು, ನಿಮಗೆ ಫೇಸ್ ವಾಶ್ ಬೇಕಂದರೆ ಫೇಸ್ ವಾಶ್, ಇಲ್ಲ ಸೋಪ್ ಅಂದರೆ ಸೋಪು. ನಾನು ಒಂದು ಫೇಸ್ ವಾಶ್ ಇಟ್ಕೊಂಡಿದ್ದೀನಿ. ಆಮೇಲೆ ಅದೇ ಬ್ರಷ್ಷು, ಪೇಸ್ಟ್, ಇದಿಷ್ಟು ಸಾಕು ಅಂದ್ಕೊತೀನಿ ಟಾಯ್ಲೆಟ್ರೀಸಲ್ಲಿ. ಮತ್ತು ನಿಮ್ಮ ಇಷ್ಟ, ನಿಮ್ಗೆ ಏನು ಬೇಕಂದರೆ ನಿಮ್ಮದು ಎಕ್ಸ್ಟ್ರಾ ಏನಾದರೂ ಇದ್ದರೆ ಎಕ್ಸ್ಟ್ರಾ. ನನಗಿಷ್ಟೇ, ನಾನು ಇದ್ಬಿಟ್ಟು ಏನು ಎಕ್ಸ್ಟ್ರಾ ಯೂಸ್ ಮಾಡಲ್ಲ. ಮತ್ತು ಮೇಕಪ್ಪಲ್ಲ ನಾನೇನು ತೊಗೊಳ್ತಾ ಇಲ್ಲ, ಮೇಕಪ್ಪಲ್ಲ ಏನು ಯೂಸ್ ಆಗಲ್ಲ. ಸೊ ನೋಡ್ಬೇಕು, ಆದರೆ ಒಂದು ಕಾಂಪ್ಯಾಕ್ಟು, ಒಂದು ಸ್ವಲ್ಪ ಇದು ಒಂದು ಲಿಪ್ಸ್ಟಿಕ್ ತಗೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ಯಾಕಂದರೆ ಬರುವಾಗ ಹಾಸ್ಪಿಟಲಿಂದ ಬರುವಾಗ ಯೂಸ್ ಆಗುತ್ತೆ ಸ್ವಲ್ಪ ಅಂತ. ಒಂದು ಲಿಪ್ ಬಾಮ್ ತೊಗೊತೀನಿ. ಮತ್ತು ಯಾಕಂದರೆ ತುಂಬ ಡ್ರೈ ಲಿಪ್ಸ್ ಆಗೋ ಚಾನ್ಸಸ್ ಇರುತ್ತೆ ಡಿಹೈಡ್ರೇಷನ್ ಎಲ್ಲ. ಅದು ನನಗೆ ಆಲ್ರೆಡಿ ಡ್ರೈ ಲಿಪ್ಸ್ ಇರೋದ್ರಿಂದ ಒಂದು ಲಿಪ್ ಬಾಮ್ ತೊಗೋಬೇಕು, ಅದನ್ನೆಲ್ಲ ಹಾಕ್ಕೋಬೇಕು. ಅದೇ ನಿಮ್ಗೇನು ಬೇಕು ಅದು ತೊಗೊಳ್ಳಿ. ಇದೆಲ್ಲ ತೊಗೊಳ್ಳೇಬೇಕನ್ನೋ ಐಟಮ್ಸ್ ಅಲ್ಲ, ನಿಮ್ಮ ಕಂಫರ್ಟ್ ಮೇಲೆ ನಿಮ್ಗೆ ಬೇಕಾಗಿರೋ ಥರ ಐಟಮ್ಸ್ ಇದು. ಸೊ ಇದಿಷ್ಟು ಟಾಯ್ಲೆಟ್ರೀಸು ಮತ್ತು ನಿಮ್ಮದು ಪರ್ಸ್ನಲ್ ಎಸೆನ್ಷಿಯಲ್ಸು. ಬಟ್ ನಾನು ನಿಮ್ಗೆ ಸೋಪೆಲ್ಲ ಹೇಳಿದ್ನಲ್ಲ, ಅದೆಲ್ಲ ಯೂಸ್ ಆಗುತ್ತೆ, ಅದೆಲ್ಲ ಬೇಕಾಗೋ ಥರ ಐಟಮ್ಸ್. ಸೊ ಅದನ್ನು ತೊಗೊಳ್ಳಿ. ಅದಾದಮೇಲೆ ಮತ್ತೆ ಬೇಕಾಗೋದಂದರೆ ಸ್ಕಾರ್ಫ್ಸ್. ನಿಮಗೆ ಸ್ಕಾರ್ಫ್ ಕಟ್ಟಲಿಕ್ಕೆ, ಇಲ್ಲಾಂದರೆ ಈ ಥರ ಚಳಿ ಆದರೆ ಸ್ವಲ್ಪ ಹೊತ್ಕೊಳ್ಳಿಕ್ಕೆಲ್ಲ ಬೇಕಾಗುತ್ತೆ. ಸೊ ನಾವು 2 ಸ್ಕಾರ್ಫ್ ತೊಗೊಂಡಿದ್ದೀನಿ, ಯೂಸ್ಡ್ ಎಲ್ಲ ಇದೆ, ಯಾವುದು ಹೊಸದಲ್ಲ. ನನಗೇನು ನಾವು ಹೊಸದು ಪರ್ಚೇಸ್ ಮಾಡಿಲ್ಲ ಜಾಸ್ತಿ. ಆಮೇಲೆ ನಂಗಂತಲೇ ನಾನು ಪರ್ಚೇಸ್ ಮಾಡಿರೋದು ಇದೊಂದು. ಹೌದು, ಇದೇನಂತ ಹೇಳಿದರೆ ಫೀಡಿಂಗ್ ಸ್ಕಾರ್ಫ್. ಇದು ತುಂಬ ಚೆನ್ನಾಗಿದೆ. ಇದು ಆ್ಯಕ್ಚುಲಿ ಈ ಥರ ಓಪನ್ ಮಾಡಲ್ಲ ನಾನು, ಈ ಥರ ಹಿಂಗೆ ಫುಲ್ ಟವಲ್ ಬರುತ್ತೆ, ಹಿಂಗೆ ಹಾಕ್ಕೊಂಡು ಇಲ್ಲಿ ಬಟನ್ ಪ್ರೆಸ್ ಮಾಡಿ ಬಟನ್. ಫೀಡಿಂಗ್ ಸ್ಕಾರ್ಫು ಹಾಸ್ಪಿಟಲಲ್ಲಿ ಅಂತಲ್ಲ, ನಿಮ್ಗೆ ಇಡೀ ನಿಮ್ಮದು ಆಫ್ಟರ್ ಇದು ಡೆಲಿವರಿ ನಿಮ್ಗೆ ಆಲ್ಮೋಸ್ಟ್ ಯೂಸ್ ಆಗುತ್ತೆ ಇದು ಫೀಡಿಂಗಲ್ಲಿ. ನೀವೆಲ್ಲ ಹೋದರೂ ಕೂಡ ಇದು ಈಸಿ, ನನಗೆ ತುಂಬ ಯೂಸ್ ಆಗುತ್ತೆ ಅಂತ ಅಂದ್ಕೊಂಡು ಇದನ್ನೊಂದು ಆರ್ಡ್ರ್ ಮಾಡಿ ತರಿಸ್ಕೊಂಡಿದ್ದೀನಿ. ಇದು ಫೀಡಿಂಗ್ ಸ್ಕಾರ್ಫ್. ಇದನ್ನು ಓಪನ್ ಮಾಡಿ ಹಿಂಗೆ ಹಾಕ್ಕೊಂಡು ಇದು ಬಟನ್ ಬರುತ್ತೆ, ಅದನ್ನ ಹಾಕ್ಕೊಂಡು ಫೀಡ್ ಮಾಡ್ಬೋದು. ಸೊ ಅದೊಂದು. ಆಮೇಲೆ ಇದೊಂದು ದೊಡ್ಡ ಸ್ಕಾರ್ಫ್. ಆ್ಯಕ್ಚುಲಿ ಇದು ಬೇಬಿಗೆ ಸ್ವಲ್ಪ ಹೊಸ್ಲಿಕ್ಕೆ ಇಲ್ಲಾಂದರೆ ಏನಕ್ಕಾದ್ರೂ ಯೂಸ್ ಆಗುತ್ತೆ. ನಂಗೆ ಇವಾಗ ಚಳಿ ಆದರೆ ಜಾಸ್ತಿ ನಾನು ಕವರ್ ಮಾಡ್ಕೋಬೋದು, ಅದಕ್ಕೋಸ್ಕರ ಇದೊಂದು ಸ್ವಲ್ಪ ಬೆಚ್ಚಗಿರುತ್ತೆ ಅಂತ ಇದೊಂದು ಸ್ಕಾರ್ಫ್ ಇತ್ತು. ಇದೊಂದು ತೊಗೊಂಡಿದ್ದೀನಿ ಇರಲಿ ಅಂತ. ಗೊತ್ತಿಲ್ಲ, ಯೂಸ್ ಆದರೆ ಆಗುತ್ತೆ, ಇಲ್ಲಾಂದರೆ ಇಲ್ಲ. ನೆಕ್ಸ್ಟ್ ಮೆಟರ್ನಿಟಿ ಬ್ರಾಸ್. ಆ್ಯಕ್ಚುಲಿ ನಿಮಗೆ ಮೆಟರ್ನಿಟಿ ಬ್ರಾಸ್ ಯೂಸ್ ಆಗುತ್ತೆ ಜಾಸ್ತಿ. ನಾರ್ಮಲ್ ಬ್ರಾಸ್ಗಿಂತ ನಿಮ್ಮದು ಮೆಟರ್ನಿಟಿ ಬ್ರಾಸು ತುಂಬ ಯೂಸ್ ಆಗುತ್ತೆ ಅನಿಸುತ್ತೆ. ಅದಕ್ಕೆ ನಾನೊಂದಿಷ್ಟು ಮೆಟರ್ನಿಟಿ ಬ್ರಾಸ್ ಆರ್ಡ್ರ್ ಮಾಡಿ ಇಟ್ಕೊಂಡಿದ್ದೀನಿ. ಅದಾದಮೇಲೆ ಟವಲ್. ನಿಮಗೆ ಒಂದು ಬೇರೆ ಟವಲ್ ಇಟ್ಕೊಂಡ್ಬಿಡಿ, ಬೇಬಿಗೆ ಬೇರೆ ಟವಲ್ ಇಟ್ಕೊಳ್ಳಿ. ಸೊ ನಂಗೊಂದು ಟವಲ್ ಇಟ್ಕೊಂಡಿದ್ದೀನಿ. ಇದು ಹೊಸ ಟವೆಲ್. ಆ್ಯಕ್ಚುಲಿ ಇದನ್ನು ನಾನು ಯೂಸ್ ಮಾಡಿಲ್ಲ ಇನ್ನು. ಇದು ವಾಶ್ ಆಗಿ ಇಟ್ಕೊಂಡಿರೋದು ಹೊಸ ಟವೆಲ್. ಯಾವುದಾದ್ರೂ ಇಟ್ಕೊಳ್ಳಿ ನಿಮ್ಗೆ ಬೇಕಾಗಿರೋ ಕಂಫರ್ಟೇಬಲ್. ನಾನು ಸ್ವಲ್ಪ ದೊಡ್ಡ ಟವೆಲ್ಲೇ ಇಟ್ಕೊಂಡಿದ್ದೀನಿ. ಸೊ ಟವೆಲು. ನೆಕ್ಸ್ಟ್ ಇದು ಬಿಟ್ಟು ನಂದಿಷ್ಟೇ ಇಟ್ಕೊಂಡಿರೋದು. ಇದು ಬಿಟ್ಟು ನಾನು ಆರ್ಡ್ರ್ ಮಾಡಿರೋದು ಬರಲಿಲ್ಲ. ಯಾವುದಂದರೆ ಮೆಟರ್ನಿಟಿ ನೈಟಿ. ನಾನು ಶಾರ್ಟ್ ನೈಟಿ, ಫುಲ್ ನೈಟಿ ಅಲ್ಲ, ಫುಲ್ಲು ಸಿಗುತ್ತೆ, ನಿಮ್ಗೆ ಯಾವ್ದು ಬೇಕು ಅದನ್ನ ಆರ್ಡ್ರ್ ಮಾಡ್ಕೊಳ್ಳಿ. ನಾನು 2 ಆರ್ಡ್ರ್ ಮಾಡಿದ್ದೀನಿ ಸದ್ಯಕ್ಕೆ, ನೋಡೋಣ ಅಂತ. ಮೆಟರ್ನಿಟಿ ನೈಟಿ, ಫೀಡಿಂಗ್ ನೈಟೀಸ್ ಇರುತ್ತಲ್ವ, ಅದು ಜಿಪ್ ಬರೋದು ಇಲ್ಲ ಬಟನ್ಸ್ ಬರೋದು ಆ ಥರದ್ದು. ನಾನು 2 ಶಾರ್ಟ್ ಬರುತ್ತೆ, 3/4 ಲೆಂತಿದ್ದು 2 ಆರ್ಡ್ರ್ ಮಾಡಿದ್ದೀನಿ. ಮೆಟರ್ನಿಟಿ ನೈಟೀಸ್ ಇಟ್ಕೊಳ್ಳಿ. ಇಲ್ಲ ನಿಮ್ಗೆ ಯಾವ ಡ್ರೆಸ್ ಕಂಫರ್ಟೇಬಲ್ ಇದೆ ಆ ಥರದ್ದೊಂದು 2 ಅಲ್ಲ 3-4 ತೊಗೊಳ್ಳಿ. ಆ್ಯಕ್ಚುಲಿ ಗೊತ್ತಿಲ್ಲ ಅದು ಯಾವ ಥರ ಬೇಕಾಗುತ್ತೆ ಅಂತ. ನಾನು ಸದ್ಯಕ್ಕೆ ಅದು 2 ತೊಗೊಂಡಿದ್ದೀನಿ. ಮತ್ತಿಲ್ಲೇ ನನ್ನ ಹತ್ರ ಇರೋದೊಂದು 2 ಯಾವುದಾದ್ರು ತೊಗೊಳ್ಳೋಣ ಅಂತ ತೊಗೊಂಡಿದ್ದೀನಿ. ಜಾಸ್ತಿ ಆರ್ಡ್ರ್ ಮಾಡಿಲ್ಲ, ನೋಡ್ಕೊಳ್ಳೋಣ ಮುಂದೆ ಆರ್ಡ್ರ್ ಮಾಡೋಣ ಅಂತ ಜಾಸ್ತಿ ಆರ್ಡ್ರ್ ಮಾಡಿಲ್ಲ. ಸದ್ಯಕ್ಕೆ 2 ಮೆಟರ್ನಿಟಿ ನೈಟಿ ಆರ್ಡ್ರ್ ಮಾಡಿದ್ದೀನಿ. ಅದೊಂದು 2 ತೊಗೋಬೇಕು ಬಂದಮೇಲೆ.
ನೆಕ್ಸ್ಟ್ ನಮ್ಗೆ ಬೇಕಾಗೋದಂದರೆ ಸಾಕ್ಸು, ನಮಗೂ ಕೂಡ ಸಾಕ್ಸು ಮತ್ತು ಸ್ವೆಟರ್ಸು ಇದು ಬೇಕಾಗುತ್ತಂತೆ. ಅದನ್ನು ತಗೊಳ್ಳಿ. ನಂದು ಸ್ವೆಟರ್ ರೆಡಿ ಇದೆ ನಾನಿಲ್ಲ ಇಟ್ಟಿಲ್ಲ, ನೆನಪೋಗಿದೆ. ಸ್ವೆಟರು ಇದೆ, ಸಾಕ್ಸು ಇದೆ. ಒಂದು 2 to 3 ಪೇರ್ ಸಾಕ್ಸ್ ತಗೊಳ್ಳಿ. ಆದಷ್ಟು ಓಲ್ಡ್ ಸಾಕ್ಸ್ ತಗೊಳ್ಳಿ ಟ್ರೈ ಮಾಡಿ. ಯಾಕಂತ ಹೇಳಿದರೆ ಹಾಸ್ಪಿಟಲಲ್ಲಿ ಯೂಸ್ ಆಗಿದೆ ಅಂದಮೇಲೆ ಅದನ್ನು ಪುನಃ ಯೂಸ್ ಮಾಡ್ಲಿಕ್ಕೆ ಅಷ್ಟೇ ಇಷ್ಟ ಆಗದೆ ಇರ್ಬೋದು, ಗಲೀಜಾದರೆ ಎಲ್ಲ ಬೇಕಾದರೆ ಎಸಿಬೋದು. ಆ ಥರದ ಸಾಕ್ಸನ್ನು ತಗೊಳ್ಲಿಕ್ಕೆ ಟ್ರೈ ಮಾಡಿ. ಸಾಕ್ಸು 2 to 3 ಪೇರ್ಸ್ ಅಥವಾ 4 ನಿಮ್ಗೆ ಹೆಂಗೆ ಬೇಕೋ ಆ ಥರ ತಗೊಳ್ಳಿ ಸಾಕ್ಸು. ಮತ್ತು ಅದೇ ಹೇಳ್ದಂಗೆ ಸ್ವೆಟರ್ ಒಂದು ತಗೊಳ್ಳಿ ಸಾಕು. ಸೊ ನಾನು ಸ್ವೆಟರು ಸಾಕ್ಸ್ ತಗೋಬೇಕು. ಮತ್ತು ಅದು ಬಿಟ್ಟರೆ ನನಗೆ ನೆನಪಾಗ್ತಾ ಇಲ್ಲ ಇಷ್ಟೇ ಅಂತ ಅಂದ್ಕೊತೀನಿ. ನಮಗೆ ಸುತ್ತಲಿಕ್ಕೂ ಬಟ್ಟೆ ಕೇಳ್ತಾರೆ ಅಂತ ಹೇಳಿದ್ದು ನನ್ನ ಫ್ರೆಂಡ್. ಬಟ್ ನಂಗೆ ಹಾಸ್ಪಿಟ್ಲಲ್ಲಿ ಏನೂ ಹೇಳಲಿಲ್ಲ. ಆ ಥರ ಏನಾದರೂ ಬೇಕಾದರೆ ಇಲ್ಲೆಲ್ಲ ಇದೆ. ನಾನು ಜಾಸ್ತಿ ಸ್ಟ್ರೆಸ್ ತೊಗೊಂಡಿಲ್ಲ. ಹಾಗೇನಾದರೂ ಬೇಕಾದರೆ ಮನೆಗೆ ಕಳಿಸಿ, ಮನೇಲಿ ರೆಡಿ ಇದೆ, ಅಮ್ಮ ಬರ್ತಾರೆ, ಅಮ್ಮ ಬಂದು ತಗೊಂಡು ಹೋಗ್ತಾರೆ, ಇಲ್ಲ ಗಿರಿ ಬರ್ತಾರೆ, ಯಾರಾದರೂ ನಮ್ಮ ಮನೇಲಿ ತುಂಬ ಜನ ಇದ್ದಾರೆ, ಯಾರಾದರೂ ಬಂದು ತಗೊಂಡು ಬರ್ತಾರೆ. ಸೊ ನಾನು ಫಸ್ಟ್ ಇದಿಷ್ಟು ಎಸೆನ್ಷಿಯಲ್ಸನ್ನು ಪ್ಯಾಕ್ ಮಾಡ್ತಾಯಿದ್ದೀನಿ. ಪ್ಯಾಕ್ ಮಾಡಬೇಕು. ಪ್ಯಾಕ್ ಮಾಡೋದೇನು ತೋರಿಸೋದು ಬೇಡ, ಪ್ಯಾಕ್ ಮಾಡೋಕ್ಕೆ ಮುಂಚೆನೇ ತೋರಿಸ್ಬಿಡೋಣ ಅಂತ. ಯಾಕಂದರೆ ಪ್ಯಾಕ್ ಮಾಡಿದ ಮೇಲೆ ಅದನ್ನ ವಾಪಸ್ ತೆಗಿ ಪುನಃ ಪ್ಯಾಕ್ ಮಾಡೋದು ಕಷ್ಟ ಆಗುತ್ತಲ್ವ. ಅದಕ್ಕೋಸ್ಕರ ನಾನೆಲ್ಲ ಫಸ್ಟ್ ಇಟ್ಕೊಂಡು ತೋರಿಸಿ ಆಮೇಲೆ ಪ್ಯಾಕ್ ಮಾಡೋಣ ಅಂತ ಇಟ್ಕೊಂಡಿದ್ದೀನಿ. ಸೊ ಇದಿಷ್ಟು. ಆಮೇಲೆ ಇದರಲ್ಲಿ ಏನು ತೊಗೊಂಡಿದ್ದೀನಿ ಅಂತ ನಾನು ಸಪ್ರೇಟ್ ವ್ಲಾಗ್ ಮಾಡ್ತೀನಿ ಈಗ. ಸೊ ಇದಿಷ್ಟು ಹಾಸ್ಪಿಟಲ್ ಬ್ಯಾಗ್ ಪ್ಯಾಕಿಂಗ್ ನಂದು. ನಾನು ಆಮೇಲೆ ಇನ್ನೂ ಒಂದು ತೊಗೋಬೇಕಂತ ಅಂದ್ಕೊಂಡಿರೋದು ಒಂದು ಪುಟಾಣಿ ಬೌಲ್ ಮತ್ತು ಒಂದು ಪುಟಾಣಿ ಸ್ಪೂನ್ ತೊಗೋಬೇಕಂತ ಅಂದ್ಕೊಂಡಿದ್ದೀನಿ. ಯಾಕಂದರೆ ನನ್ನ ಫ್ರೆಂಡ್ ಹೇಳಿದ್ಲು ಮೊನ್ನೆ, ಅವಳಿಗೇನೋ ಡೆಲಿವರಿ ಆದ ಕೂಡಲೇ ಮಿಲ್ಕ್ ಅಷ್ಟು ಕರೆಕ್ಟಾಗಿ ಬಂದಿಲ್ಲದೆ ಇರೋ ಕಾರಣ ಅವರು ಲ್ಯಾಕ್ಟೋಜನ್ ಏನೋ ಪೌಡರ್ ಫಾರ್ಮ್ ಮಾಡಿ ಕೊಟ್ಟಿದ್ದಾರೆ. ಸೊ ಆವಾಗ ಬೌಲ್ ಮತ್ತು ಸ್ಪೂನ್ ಕೇಳಿದ್ದಾರೆ ಅಂತ. ಸೊ ಅದನ್ನೊಂದು ಎತ್ತಿಟ್ಕೋಬೇಕು. ಮತ್ತು ಮೇಯ್ನ್ ಅಂದರೆ ನಮಗೆ ಊಟದ ಪ್ಲೇಟು, ಸ್ಪೂನ್ಸು ಇದೆಲ್ಲ ಬೇಕಾದರೆ ಎತ್ತಿಟ್ಕೋಬೋದು ಇದೆಲ್ಲ ಹಾಸ್ಪಿಟಲಲ್ಲಿ. ಸೊ ಇದೆಲ್ಲ ನಾನು ಇವಾಗ ಪ್ಯಾಕ್ ಮಾಡಲ್ಲ, ಅದೆಲ್ಲ ಡೆಲಿವರಿ ಆಗಲಿ ಆಮೇಲೆ ನೋಡಿಕೊಂಡು ಆಮೇಲೆ ಮನೆಯವರೇ ತರ್ತಾರೆ. ನನಗೆ ಈಗ ಬ್ಯಾಗಲ್ಲಿ ಏನು ಹಾಕಬೇಕು ಇದಿಷ್ಟನ್ನು ನಾನು ಪ್ಯಾಕ್ ಮಾಡ್ತಾಯಿದ್ದೀನಿ. ಮತ್ತು ಬೇರೆ ಎಲ್ಲ ಏನಿದ್ರು ಅದೇನು ಅಷ್ಟು ಎಸೆನ್ಷಿಯಲ್ ಐಟಮ್ಸ್ ಏನು ಬಿಟ್ಟಿಲ್ಲ ಅಂತ ನಾನು ಅಂದ್ಕೊಂಡಿದ್ದೀನಿ. ಹಾಗೇನಾದರೂ ಬಿಟ್ಟಿದ್ದರೆ ನಿಮಗೇನಾದರೂ ಗೊತ್ತಿದ್ದರೆ ನಂಗೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ, ನಾನು ಅದನ್ನು ಕೂಡ ಪ್ಯಾಕ್ ಮಾಡ್ಕೊತೀನಿ. ಸೊ ಇದಾಗಿತ್ತು ಇವತ್ತಿನ ವಿಡಿಯೋ. ಹೋಪ್ ಯು ಲೈಕ್ ಇಟ್. ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಇಷ್ಟ ಆದರೆ ಪ್ಲೀಸ್ ಲೈಕ್, ಕಮೆಂಟ್, ಶೇರ್ ಮಾಡಿ. ನನ್ನ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ನೆಕ್ಸ್ಟ್ ಒಂದು ಒಳ್ಳೆ ವಿಡಿಯೋ ಜೊತೆ ಸಿಗ್ತೀನಿ. ಅಲ್ಲಿ ತನಕ ಟೇಕ್ ಕೇರ್, ಬಾಯ್, ಲಾಟ್ಸ್ ಆಫ್ ಲವ್.